ಸದ್ಗುರುಗಳ ಕೃಪೆಯಿಂದ ಪುನಶ್ಚ ನಾವು ಶ್ರಾವಣ ಮಾಸ ಸತ್ಸಂಗದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಇದೊಂದು ಭಗವಂತನ ಕೃಪೆ. ಮನುಷ್ಯನಿಗೆ ಒಳ್ಳೆ ಫಲ ಪ್ರಯತ್ನದಿಂದನೇ ಪ್ರಾಪ್ತ ಆಗ್ತದೆ ವಿನಃ ಪ್ರಯತ್ನ ಇಲ್ಲದೆ ಅಸಾಧ್ಯ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತು. ಕಸ ಹುಲ್ಲು ಬೆಳೆಯಲಿಕ್ಕೆ ನಾವು ಯಾವ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ಅದು ತಾನೇ ಬೆಳೀತದೆ, ತಾನೇ ದೊಡ್ಡದಾಗ್ತದೆ, ಭೂಮಿಯನ್ನು ಮುಚ್ಚಿ ಹಾಕ್ತದೆ. ಪರಂತು ಬೆಳಿಬೇಕಾದರೆ ನಾವು ಬಹಳ ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮೆಲ್ಲರಿಗೂ ಪರಿಚಯ ಇದೆ. ಹೊಲ ಹಸನು ಮಾಡಬೇಕು, ಹುಲ್ಲು ತೆಗಿಬೇಕು, ಗೊಬ್ಬರ ಹಾಕಬೇಕು. ಇಷ್ಟ ಆದರೆ ಬೆಳೆ ಬರ್ತದೆ. ಹುಲ್ಲು ಬೆಳೆಯೋಕೆ ನಾವೇನೂ ಪ್ರಯತ್ನ ಮಾಡೋ ಜರುತ್ತಿಲ್ಲ. ನಾವು ಎಷ್ಟು ಆಲಸ್ಯ ಮಾಡ್ತೇವೆ ಅಷ್ಟು ಹುಲ್ಲು ಜಾಸ್ತಿ ಬೆಳೀತದೆ. ಅದರಂತೆ ಮನುಷ್ಯನ ಜೀವನದಲ್ಲಿ ಪುಣ್ಯವನ್ನು ಗಳಿಸಬೇಕು ಅಂದರೆ ಅದಕ್ಕೆ ಅನಂತ ಪ್ರಯತ್ನವನ್ನು ಮಾಡಬೇಕಾಗ್ತದಂದು ತಮ್ಮೆಲ್ಲರಿಗೂ ಗೊತ್ತು. ಪಾಪಕ್ಕೆ ಯಾವ ಪ್ರಯತ್ನನೂ ಮಾಡಬೇಕಾಗಿಲ್ಲ, ಆಲಸ್ಯಕ್ಕೆ ಯಾವ ಪ್ರಯತ್ನನೂ ಜರುತ್ತಿಲ್ಲ. ಮಲಗಕ್ಕೆ ಏನು ಪ್ರಯತ್ನ ಅದ? ಏನು ಪ್ರಯತ್ನ ಇಲ್ಲ. ಎಚ್ಚರ ಇರಬೇಕಾದ್ರೆ ಪ್ರಯತ್ನ ಅದ. ಪಾಪ ತಾನೇ ಅನಿಸ್ತದೆ, ಪಾಪ ತಾನೇ ಆಗ್ತದೆ. ಪರಂತು ಪುಣ್ಯ ಪ್ರಯತ್ನದಿಂದ ಆಗ್ತದೆ. ಪುಣ್ಯಾತ್ಮರೇ, ಆದರೆ ನಾವು ಇಂಥ ಆಲಸ್ಯಗಳಿದ್ದೇವೆ. ಪುಣ್ಯ ತಾನೇ ಬರಲಿ ಅಂತ ನಾವು ವಿಚಾರ ಮಾಡ್ತಾ ಇದ್ದೇವೆ. ಅಲ್ಲ, ಪುಣ್ಯ ಯಾವಾಗಲೂ ಪ್ರಯತ್ನದಿಂದನೇ ಪ್ರಾಪ್ತ ಆಗ್ತದೆ. ದೇವರು ನೋಡದೇ ಇದ್ದರೂ ಪಾಪ ಆಗ್ತದೆ, ಪ್ರಶ್ನೆ ಇಲ್ಲ. ನೋಡಕ್ಕೆ ಪ್ರಯತ್ನ ಬೇಕು. ಶಿವ ಅನ್ನಕ್ಕೆ ಪ್ರಯತ್ನ ಬೇಕು. ಗುಡಿಗೆ ಹೋಗಕ್ಕೆ ಪ್ರಯತ್ನ ಬೇಕು. ಸತ್ಯ ಮಾತಾಡಕ್ಕೆ ಪ್ರಯತ್ನ ಬೇಕು. ಅದಕ್ಕೆ ಧರ್ಮಂಚರ ಅಂದಾರವರು. ಧರ್ಮವನ್ನು ಆಚರಿಸು. ಅದು ಕೂತ್ರ ಆಗೋದಿಲ್ಲ, ಸುಮ್ಮಿದ್ರೆ ಆಗೋದಿಲ್ಲ. ಧರ್ಮ ಮನುಷ್ಯ ಏನಪ್ಪ ಅಂದ್ರೆ ನಾವು ಪ್ರಯತ್ನದಿಂದ ಸಂಪಾದನೆ ಮಾಡಬೇಕಾಗ್ತದೆ. ಅದು ಕಾಯಕ, ವಾಚಕ, ಮಾನಸಿಕ. ದೇಹದಿಂದಲೇ ಆಗಲಿ, ವಾಣಿಯಿಂದಲೇ ಆಗಲಿ, ಮನಸ್ಸಿನಿಂದಲೇ ಆಗಲಿ ನಾವು ಅದನ್ನು ಪ್ರಯತ್ನ ಮಾಡಿ ಪಡಿಬೇಕೆ ವಿನಃ ಸುಮ್ಮ ಕುಂತವರಿಗೆ ಪುಣ್ಯ ಪರಮಾತ್ಮ ಸಿಗುವುದಿಲ್ಲ ಅನ್ನೋದು ನಿಶ್ಚಿತ. ಆದ್ದರಿಂದನೇ ನಮ್ಮ ಹಿರಿಯರು ಮಹಾನುಭಾವರು ನಮ್ಮ ಸಾಂಸಾರಿಕ ಜೀವನದಲ್ಲಿ ವರ್ಷದಲ್ಲಿ ತಿಂಗಳ, ವಾರದಲ್ಲಿ ಒಂದು ದಿವಸ, ದಿವಸದಲ್ಲಿ ಒಂದು ಸಮಯ ನಮ್ಮ ಪರಮಾತ್ಮನಿಗೆ ಪುಣ್ಯಕ್ಕಾಗಿ ಮೀಸಲಾಗಿಡಲಿಕ್ಕೆ ನಮಗೆ ಹೇಳಿದ. 12 ತಾಸದಲ್ಲಿ ಯಾವಾಗಲೂ ಒಂದಿಷ್ಟು ಸಮಯ ಪರಮಾತ್ಮನಿಗೆ, ವಾರದಲ್ಲಿ ಯಾವುದಾದರೊಂದು ವಾರ ಪರಮಾತ್ಮನಿಗೆ, ವರ್ಷದಲ್ಲಿ ಯಾವುದಾದ್ರೂ ಒಂದು ತಿಂಗಳ ಪರಮಾತ್ಮನಿಗೆ ಕೊಡಬೇಕು, ಕೊಡಲೇಬೇಕು. ಟು ಡೂ ಅದ, ಬರೇ ಮಾಡುವಂತಲ್ಲ, ಆಜ್ಞೆ ಅದು. ಶಾಸ್ತ್ರ ಆಜ್ಞೆ ಮಾಡ್ತದೆ. ಹೋಗು ಬೇರೆ, ಹೋಗಲೇಬೇಕು ಬೇರೆ. ಉಣ್ಣು ಬೇರೆ, ಉಣಲೇಬೇಕು ಬೇರೆ. ಮಾಡು ಬೇರೆ, ಮಾಡಲೇಬೇಕು ಬೇರೆ. ಕೆಲವೊಂದು ಕರ್ತವ್ಯಗಳು ನೋಡಲೇಬೇಕು, ಮಾಡಲೇಬೇಕು. ಅದ ನಾವು ಎಷ್ಟೋ ನೋಡ್ತೇವೆ, ಎಷ್ಟೋ ಮಾಡ್ತೇವೆ. ಮಾಡಲೇಬೇಕಾದದ್ದನ್ನು ಮಾಡಂಗಿಲ್ಲ, ನೋಡಲೇಬೇಕಾದದ್ದನ್ನು ನೋಡಂಗಿಲ್ಲ. ಸಮಸ್ಯೆ ಇದೆ. ಏನು ಎಷ್ಟು ನೋಡ್ತೇವೆ? ಇಡೀ ದಿವಸ ನಮ್ಮ ಕಣ್ಣು ನೋಡ್ತಾ ಇದ್ದೇವೆ. ಪರಂತು ಪರಮಾತ್ಮ ನೋಡೋಕ್ಕೆ ಸಮಯ ಕೊಟ್ಟಿದ್ದೇವೆ ಇಲ್ಲ. ಅದನ್ನು ನೋಡಬೇಕು. ನೋಡಿ ನೋಡಿ ಕಣ್ಣ ದಣಿಯವು, ಹಾಡಿ ಹಾಡಿ ಬಾಯ ದಣಿಯದು, ಕುಣಿದು ಕುಣಿದು ಕಾಲು ದಣಿಯವು. ಅಕ್ಕ ಮಾದೇವಿ ಒಂದಿಟ್ಟು ಭಜನೆ ಮಾಡಿದ್ರೆ ಕುಣಿದ್ರೆ ನಮ್ಮ ಕಾಲು ಸೋಲ್ತಾವೆ. ಚಂತಾನ ತಿರುಗಾಡ್ತೇವೆ. ಮನೆಯಾಗ ಟಿವಿ ರೂಮ, ಅಡಿಗೆ ರೂಮ ತಿರುಗಾಡ್ತೇವೆ. ದೇವ್ರ ಹುಡುಗಿ ತಿರುಗಾಡಿದ್ರೆ ಕಾಲು ಮುಗಿತಾವೆ. ಮನೆಗೆ ಎಷ್ಟು ತಿರುಗುತ್ತೇವೆ.
ಶರಣರ ಅಂತಾರ ಗುಡಿ ಕಾಲ ದಣಿಯವು, ಕಣ್ಣು ದಣಿಯವು, ಬಾಯಿ ದಣಿಯದು. ಅಲ್ಲಿ ನೋಡಿ ನೋಡಿ ಕಣ್ಣಿ ದಣಂಗಿಲ್ಲ, ಹಾಡಿ ಹಾಡಿ ಬಾಯಿ ದಣಂಗಿಲ್ಲ, ನಡೆದು ನಡೆದು ಕಾಲು ದಣಂಗಿಲ್ಲ. ಪುಣ್ಯಾತ್ಮರೇ, ಸಂಸಾರಕ್ಕೆ ಎಷ್ಟು ನಡಿತೀವಿ, ಎಷ್ಟು ನುಡಿತೀವಿ, ಎಷ್ಟು ಆಡ್ತೇವೆ, ಅಷ್ಟು ಪರಮಾತ್ಮ ಒಂದು ನಾಲ್ಕಣೆ ಮಾಡಿದರೆ ಪರಮಾತ್ಮ ನಿಮ್ಮ ಮನೆ ಹಾಳಾಗ್ತಾನೆ. ಅಕ್ಕ ಮಾದೇವನು ಸಾಯು ತನಕ ಮಾಡಿದ್ರೆ, ಬಸವಣ್ಣನ ಸಾಯು ತನಕ ಮಾಡಿದ್ರೆ ಸ್ವಲ್ಪ ದಿವಸ ಮಾಡ್ಯಾರ್ರಿ. ಇಡೀ ಜೀವನದಲ್ಲಿ ಪರಮಾತ್ಮ ಅವರ ಜೊತೆಗಿದ್ದ. ಯಾವ ಹೆಂಡ್ರ ಗಂಡ ಜೊತೆಗೆ ನಾವು ಸಾಯುತ್ತಗೆ ದುಡ್ಯಕತ್ತೇವಿ, ನಮ್ಮ ಜೊತೆಗೆ ಯಾರಿಲ್ಲ, ಯಾರಿಗಾರು ಇಲ್ಲ, ಕೆಟ್ಟ ಬಂಗೆ ಕೆಳ ಇಲ್ಲ, ಜಗದ ನೆಂಟ ನೀನೇ ಅಯ್ಯ ಅಂತ ಸುಮ್ಮನೆ ಹೇಳಿದ್ರು ಅವರು. ಯಾರಿಗೆ ಯಾರದಾರಿ? ನಮ್ಮ ಕೈ ಬಿಡ್ತಾರೆ ಜಗತ್ತಿನೊಳಗೆ. ನಮ್ಮವರು ಯಾರು ಇಲ್ಲ, ಪರಮಾತ್ಮ ಬಿಟ್ಟು ಯಾರೂ ಇಲ್ಲ, ಸದ್ಗುರು ಬಿಟ್ಟು ಯಾರೂ ಇಲ್ಲ ನಮ್ಮ ಜೀವನದೊಳಗೆ. ಪರಂತು ನಾವು ಯಾರು ನಂಬಬೇಕು ಅವರು ನಂಬಲಿಲ್ಲ, ಯಾರ ಮೇಲೆ ವಿಶ್ವಾಸ ಬಿಡೋಕೆ ಅವ್ರ ಮೇಲೆ ವಿಶ್ವಾಸ ಇಡಲಿಲ್ಲ, ಯಾರು ನಂಬಬಾರದು ಅವ್ರು ನಂಬದೇವಿ, ಯಾರ ಮೇಲೆ ವಿಶ್ವಾಸ ಇಡಬೇಕು ಅವ್ರ ಮೇಲೆ ವಿಶ್ವಾಸ ಮಾಡಿದೆ. ಮದುವೆಗೆ ಹೆಂಗೆ ಚಂದ ಕೈ ಹೇಳ್ತಾರಲ್ಲ, ಎಷ್ಟು ಚಂದ ಮಾತಾಡ್ತಾರೆ ಅಂತಾರೆ ನೋಡಿರಲಿಲ್ಲ, ಅಂದಿರಿ ಇಲ್ಲ ನೀವೆಲ್ಲರೂ, ನಿನ್ನ ಕೈ ಬಿಡಂಗಿಲ್ಲ ಅಂತ. ಅದು ಯಾಕೆ ಬಿಟ್ಟಿರಿ? ಯಾರಿಗಾರೂ ಇಲ್ಲ. ಪರಂತು ಪರಮಾತ್ಮ ಸದ್ಗುರು ಎಡೆಯಂಗಿಲ್ಲ, ಹಿಡಿದ್ರೆ ನಮ್ಮನ್ನು ಬಿಡಂಗಿಲ್ಲ. ಪರಂತು ಅವ್ರ ಕೈ ಬಿಡ್ತೇವೆ ನಾವು, ಸಂಸಾರ ಬಿಡಕ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ಶಾಂತಿ ಅನ್ನೋದು ನಮಗೆ ಸ್ವಪ್ನ ಆಗ್ಯದ. ಶಾಂತಿ ಅನ್ನೋದೇನಪ್ಪ ಅಂತ ಕೇಳಿದ್ರೆ ನಮಗೆ ಕನಸಾಗ್ಯದ. ಶಾಂತಿ ಅನ್ನೋದು ನಮಗೆ ಗಗನ ಕುಸುಮ ಆಗ್ಯದ, ನಮಗೆ ಸಿಗುವಲ್ಲು. ಯಾಕಪ್ಪ ಅಂತ ಕೇಳಿದ್ರೆ ಅವೆಲ್ಲ ನಮಗೇನಪ್ಪ ಅಂದ್ರೆ ಹಾಳು ಆಗಿ ಹೋಗ. ಶಾಂತಿ ಗಗನ ಕುಸುಮ ಅಂತಕ್ಕಂಥದ್ದೇನಪ್ಪ ಅಂದ್ರೆ ನಮ್ಮ ಕೈಯಾಗಿಲ್ಲೋ ಬಿಟ್ಟು ಹೋಗ್ಯಾವ. ಕಾರಣ ಏನು? ಕಾರಣ ಏನು ನಮ್ಗೆ ಗೊತ್ತಿಲ್ಲರಿ ಅಂತ ಅಲ್ಲ, ಗೊತ್ತದ. ಯಾರಿಗೆ ಗೊತ್ತಿಲ್ಲರಿ? ಸತ್ಯಮವಾದ ಧರ್ಮಂಚರ ಮಾಹಿಂಸಾತ್ ಸರ್ವಭೂತ, ಯಾರಿಗೆ ಗೊತ್ತಿಲ್ಲ? ಸತ್ಯ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಕಳ್ತನ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಕಳಬೇಡ ಕೊಲಬೇಡ ಹುಸಿಯನ್ನು ನುಡಿರಬೇಡ ಚಂತನ ಅಂತೇವಿ. ಗೊತ್ತಿಲ್ಲ ಅಂತಲ್ಲ, ನಮಗೆಲ್ಲ ಗೊತ್ತದ. ಕಳ್ತನ ಮಾಡಬಾರ್ದು ಅನ್ನೋದು ಗೊತ್ತದೆ, ಸುಳ್ಳು ಹೇಳಬಾರ್ದು ಅನ್ನೋದು ಗೊತ್ತದೆ, ಹಿಂಸ ಮಾಡಬಾರ್ದು ಅನ್ನೋದು ಗೊತ್ತದೆ. ಪರಂತು ನಾವು ಮಾಡ್ತಾನೆ ಇರ್ತೇವೆ. ಅದಕ್ಕೆ ಮ್ಯಾಲಿಂದ ಮ್ಯಾಲ ಮಹಾತ್ಮರನ್ನು ಕ್ಲೇರಿಯನ್ ಕಾಬಲ್ ಟು ಲಿಬರೇಟ್ ಫ್ರಮ್ ಯುವರ್ ಕಲ್ಚರಲ್ ನ್ಯೂರೇಷಸ್. ಅಮ್ಮ, ನಿನ್ನ ನರ ದೌರ್ಬಲ್ಯತೆಯಿಂದ ಎಚ್ಚರೇಳು. ಗೊತ್ತಿದ್ರು ನಾವು ಮಾಡ್ತೇವೆ. ಯಾಕೆ? ಆಶೆ, ಆಮಿಷೆ, ದ್ವೇಷ. ನಮ್ಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತದ, ಸುಳ್ಳು ಹೇಳಬಾರ್ದು ಅಂತ ಹೇಳ್ತೇವೆ. ಕಳ್ತನ ಮಾಡೋದು ಗೊತ್ತದೆ, ಚಂತನ ಅಂತೇವೆ. ಕಳಬೇಡ ಕುಲಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಹಡಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡ ಸಂಗಮ ದೇವನ ಬಲಿಸುವ ಪರಿ. ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಕಂಠದ, ಎಲ್ಲರಿಗೂ ಕಂಠದ. ಪರಂತು ಮನುಷ್ಯನ ಇವೆಲ್ಲ ತಿಳುವಳಿಕೆಯನ್ನು ಹಾಳು ಮಾಡ್ತಕ್ಕಂಥದ್ದು ಯಾವುದೊಂದು, ಅದರ ಜೊತೆಗೆ ಇನ್ನೂ ಇಷ್ಟ ಅದಾವ. ಮೊದಲು ಅವನು ಬಿಡಬೇಕು. ಔಷಧನ ತೋತಿ ಪಥ್ಯನೂ ಬಿಡ್ತಿ ಅಂದ್ರೆ ಆರಾಮಕ್ಕದ. ಔಷಧ ತೋತಿ ಅಂದ್ರೆ ಪಥ್ಯ ಬಿಡು, ಪಥ್ಯ ಬಿಡ ಅಂದ್ರೆ ಔಷಧ ಬಿಡು. ಔಷಧನೂ ತೋತೀನಿ ಪಥ್ಯನೂ ಬಿಡ್ತೀನಿ ಅಂದ್ರೆ ನೀ ಸಾಯೋ ತನಕ ಆರಾಮ ಇರಂಗಿಲ್ಲ, ನಿನ್ನ ಮನೆಯಾಗ ರೊಕ್ಕ ಉಳಿಯಂಗಿಲ್ಲ, ನೀ ಗಾಡಿ ಕೊಂಡ್ರುತಿ, ಸಾಯ್ತಿ ನಿಶ್ಚಿತ. ಪರಂತು ಮನುಷ್ಯ ಎಷ್ಟು ವಿಚಿತ್ರ ಅದಾನೆ. ಔಷಧನ ತಗೋಬೇಕು, ಪಥ್ಯನೂ ಮಾಡಬಾರ್ದು. ನಮ್ದೆಲ್ಲ ಹಿಂಗೆ ಅದಾರ. ಡಾಕ್ಟರ್ ಸಾಬ್ರೆ ಎಷ್ಟು ಗುಳಿಗೆ ಹೇಳ್ತೀರಿ ಹೇಳ್ರಿ, ಕುಡಿಬೇಡ ತಿನ್ಬೇಡ ಅನ್ಬೇಡ ನೋಡ್ರಿ, ಅದಿಲ್ಲ ನಡೆಯಂಗಿಲ್ಲ ನಮ್ಗೆ. ಸಕ್ಕರೆ ಉಣಕ್ಕೆ ಹೇಳ್ರಿ, ಮ್ಯಾಲೆ ಇಂಜೆಕ್ಷನ್ ತಗೋತೇವೆ, ಸಕ್ಕರೆ ಉಣ್ತೇವೆ, ಇಂಜೆಕ್ಷನ್ ತಗೋತೇವೆ, ಬೆಳಂಗಿಲ್ಲ. ಪರಂತು ಮನುಷ್ಯನ ಈ ಉಪದ್ವ್ಯಾಪಿ, ಈ ಬುದ್ಧಿಗೇಡಿತನ, ಔಷಧನೂ ತಗೋತೀನಿ ರೀ, ಶೀನೂ ಉಣ್ತೀನಿ ಅಂದ್ರೆ ನಿನ್ನಂತಗ ರೊಕ್ಕನೂ ಉಳಿಯಂಗಿಲ್ಲ, ಆರೋಗ್ಯನೂ ಉಳಿಯಂಗಿಲ್ಲ. ಅಥೋ ಭ್ರಷ್ಟ ತಥೋ ಭ್ರಷ್ಟ ಆಗತಿ. ಹಾಗೆ ಮನುಷ್ಯನ ಜೀವನದಲ್ಲಿ ಬಹಳ ಜನ ನಾವು ಪರಮಾರ್ಥನೂ ಮಾಡ್ತೇವೆ, ಸ್ವಾರ್ಥನೂ ಮಾಡ್ತೇವೆ.
ಎರಡೂ ಮಾಡ್ತೇವೆ. ನಾವು ಸದಾ ಕೇಳ್ತೇವೆ, ಸದಾ ಮಾಡಿ ಜಪ ಮಾಡ್ತೇವೆ, ಪರಂತು ನಮ್ಮ ಸ್ವಾರ್ಥ ಹೋಗಿಲ್ಲ, ಪರಮಾರ್ಥ ಇಲ್ಲ ನಮ್ಮಲ್ಲಿ. ಆ ಮನುಷ್ಯನಿಗೇನಪ್ಪ ಅಂತ ಕೇಳಿದರೆ ಏನಾಗ್ತದೆ ಅಂತ ಕೇಳಿದರೆ, ಸಮಯ ಹಾಳಾಗ್ತದ, ದುಡ್ಡು ಹಾಳಾಗ್ತದ, ಲಾಭ ಆಗೋದಿಲ್ಲ. ಔಷಧಿ ನಿಷೇಧೋಡು ಪಥ್ಯ ಮಾಡಿದ್ರೆ ಕಡಿಮೆ ಆಗ್ತದೆ, ಇಲ್ಲಾಂದ್ರೆ ಶರೀರನೂ ಹಾಳಾಗ್ತದೆ, ರೊಕ್ಕನೂ ಹಾಳಾಗ್ತದಲ್ಲ. ಹಂಗೆ ಮನುಷ್ಯನ ಜೀವನದಲ್ಲಿ ನಿಯಮ ಇಲ್ಲ ಅಂತಂದ್ರೆ, ಪಥ್ಯ ಇಲ್ಲ ಅಂದ್ರೆ ಔಷಧಿ ಹೇಗೆ ವ್ಯರ್ಥನೋ ಹಾಗೆ ನಿಯಮ ಇಲ್ಲದಂಥ ನಮ್ಮ ಜಪತಪಗಳು ಎಲ್ಲವೂ ಕೂಡ ವ್ಯರ್ಥ ಆಗ್ತವೆ. ಅದಕ್ಕೆ ಜೀವನದಲ್ಲಿ ಮಹಾನುಭಾವರು ಹೇಳ್ತರು, ನೀನು ನಿಯಮಗಳನ್ನು ಪಾಲಿಸು. ಆ ನಿಯಮಗಳನ್ನು ಜೀವನದಲ್ಲಿ ಏನರೇ ಒಂದು ನಿಯಮ ಇಡಿ. ಆ ನಿಯಮವನ್ನು ಮರಣ ಪರ್ಯಂತರವಾಗಿ ಪಾಲಿಸಲಿಕ್ಕೆ ಪ್ರಯತ್ನ ಮಾಡು. ಪ್ರಾಣ ಹೋಗಬೇಕು, ಪ್ರಾಣ ಹೋಗಬಾರ್ದು. ಲಕ್ಷಡ್ರಿ, ಪ್ರಾಣ ಹೋಗಬಾರ್ದು, ಪ್ರಾಣ ಹೋಗಬೇಕು. ನಿಮ್ಮ ಪ್ರಾಣ ಹೋಯ್ತು ಅಂದ್ರೆ ಪ್ರಾಣನೂ ಹೋಯ್ತು, ನಿನ್ನ ಕೀರ್ತಿ ಎರಡೂ ಹೋಗ್ತಾವ. ಪ್ರಾಣ ಹೋದರೂ ಪ್ರಾಣ ಇತ್ತು ಅಂದ್ರೆ ನೀನು ಸೂರ್ಯಚಂದ್ರ ಇರು ತನಕ ಜೀವಂತ ಆಗಿ ಇರ್ತಿ. ರಾಮ, ಕೃಷ್ಣ, ದ್ರೋಣ, ಧರ್ಮ ಇವರೆಲ್ಲ ಯಾಕೆ ಬದುಕ? ಪ್ರಾಣ ಹೋಗ್ಯದ. ಅವರ ಪ್ರಾಣ, ಅವರ ನಿಯಮ ಸೂರ್ಯಚಂದ್ರ ಇರು ತನಕ ಕೂಡ ಬದುಕಿಸ್ಯಾವ. ಸತ್ಯದಲ್ಲಿ ಧರ್ಮಚಂದ್ರ, ದಾನದಲ್ಲಿ ಹರಿಶ್ಚಂದ್ರ. ಹೆಂಗ್ರಿ ಎಂದಾಗ ಹೋಗ್ಯಾರ ಅವರು? ಅವರೊಂದು ಪ್ರಾಣಕ್ಕೆ ಸಮಾನವಾಗಿ ಆಚರಿಸಿದರು. ತಮ್ಮ ಜೀವನದಲ್ಲಿ ಬಿಡಲಿಲ್ಲ, ಸತ್ತು ಬದುಕಿದರು. ನಾವು ಪ್ರಾಣ ಇಲ್ಲದವರು ಸತ್ತರೂ ಪ್ರಾಣ ಕಳ್ಕೊಂಡಿದ್ದೀವಿ. ಅಲ್ಲ, ನಿಮ್ಮ ಮನೆಗೆ ಅಂತಾರೆ ಎಂದು ಸಾಯ್ತಾನೋ ಅಂತ, ಮತ್ತೆ ಅದಕ್ಕೆ ಬದುಕಿದೆಪ್ಪ. ನಿಮ್ಮ ಓಣ್ಯಾಗ ಅಂತಾರೆ ಯಾಕೆ ಬದುಕ ನೀವು ಅಂತ, ಅದಕ್ಕೆ ಬದುಕಿದೆಪ್ಪ. ಬದುಕು ಅಂತ ಅನ್ನೋಕ್ಕಿಲ್ಲ. ಅದು ಬದುಕು ಅಂತ ಯಾಕಂತಾರೆ ಅಂತ ಕೇಳಿದರೆ, ಪ್ರಾಣ ಹೋದರೂ ಇರುವುದಕ್ಕೆ ಬದುಕು ಅಂತಾರೆ, ಶರೀರ ಹೋದರೂ ಇರುವುದಕ್ಕೆ ಬದುಕು ಅಂತಾರೆ. ಇನ್ನೂ ಬದುಕ್ಯಾರ್ರಿ. ಸೂರ್ಯ ಚಂದ್ರ ಇರು ತನಕೂ ಹರಿಶ್ಚಂದ್ರ ಬದುಕ್ಯಾನ್ರಿ, ಅಕ್ಕ ಮಹಾದೇವಿ ಬದುಕ್ಯಾಡ್ರಿ. ಇದಕ್ಕೆ ಬದುಕು ಅಂತಾರೆ. ಬದುಕು ಅಂದ್ರೆ ಜೀವ ಪ್ರಾಣ ಧಾರಣೆ ಬದುಕಲ್ಲ, ಜೀವಿಸುವುದು ಬದುಕು ಅಲ್ಲ. ಮನುಷ್ಯನ ಜೀವ ಹೋದರೂ ಕೂಡ ಇರುವುದಕ್ಕೆ ಬದುಕು ಅಂತ ಕರೀತಾರೆ. ಅದನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡಬೇಕೇ ವಿನಃ ಅನ್ನ ಆಹಾರ ತಿಂದು ಇರುವುದಕ್ಕೆ ಬದುಕು ಅಂತ ಕರೆದಿಲ್ಲ. ಬಟ್ಟೆ ಉಟ್ರೆ, ಮನೆ ಕಟ್ಟಿದ್ರೆ, ಅರಿವಿ ಉಟ್ರೆ ಬದುಕಂತಾರೇನು? ಅದಕ್ಕೆ ಬದುಕಂತ ಎದಕ್ಕಂತಾರೆ ಅಂದ್ರೆ ಶರೀರ ಹೋದರೂ ಇರುವುದಕ್ಕೆ ಬದುಕು ಅಂತ. ಧರ್ಮ ಬದುಕ್ಯಾರ, ಸಾವಿತ್ರಿ ಬದುಕ್ಯಾರ, ದ್ರೌಪದಿ ಬದುಕ್ಯಾರ, ಅಕ್ಕ ಮಾದೇವಿ ಬದುಕ್ಯಾರ. ಅದಕ್ಕೆ ಬದುಕು ಅಂತ ಕರೀತಾರೆ. ಪರಂತು ನಮ್ಮ ಜೀವನದಲ್ಲಿ ನಾವು ಎದಕ್ಕಿದ್ದೇವೆ ಅಂತ ಕೇಳಿದ್ರೆ, ಅನ್ನ ನೀರು ಮಾಡೋಕ್ಕಿದ್ದೇವೆ ಅಷ್ಟೇ, ಮತ್ತೇನದು? ಅನ್ನ ಬರೀ ಇದ್ದುದೆಲ್ಲ ತಿನ್ನೋದು, ಇದ್ದುದೆಲ್ಲ ಕುಡಿಯೋದು, ಹಾಳು ಮಾಡೋದು ಅಷ್ಟೇ, ಮತ್ತೇನದು? ಬದುಕು ಅಂತ ಕರೆಯಂಗಿಲ್ಲ ಅದಕ್ಕೆ. ಟ್ರೈ ಟು ಅಲೈವ್. ಮನುಷ್ಯನಿಗೆ ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು. ಹುಳ ಹುಟ್ಟಿ ಸಾಯುವಂತೆ. ಹುಳ ಹುಟ್ಟುತ್ತಾವೆ, ನೊರಜ ಹುಡ್ತಾವೆ, ಡ್ವಾಮಿ ಹುಡ್ತಾವೆ, ಜಿಳ್ಳಿ ಹುಡ್ತಾವೆ, ಸಾಯ್ತಾವೆ. ಏನು ಬದುಕಂತಾರೆ ಅದಕ್ಕೆ ಬದುಕು ಅಂತ ಕರೆದಿಲ್ಲ, ಜೀವಿಸುವುದು ಅಂತ. ಬದುಕು ಬಹಳ ದೊಡ್ಡದು. ಜೀವಿಸುವುದು ಬೇರೆ, ಬದುಕು ಬೇರೆ. ಬದುಕು ಶರೀರ ಹೋದರೂ ಇರುವುದಕ್ಕೆ ಬದುಕು ಅಂತಾರೆ, ಶರೀರ ಇರು ತನಕ ಇರುವುದಕ್ಕೆ ಜೀವಿಸುವುದು ಅಂತಾರೆ. ಬದುಕ ಕಲೀರಿ, ಜೀವಿಸುವುದು ಕತ್ತಿ ಕುದುರೆ ಹುಳಾರ ಜೀವಿಸ್ತಾವ. ಮನುಷ್ಯ ಬದುಕಲಿಕ್ಕೆ ಕಲಿಯಬೇಕು. ಬದುಕಲಿಕ್ಕೆ ಶರೀರ ಹೋದರೂ ನಿನ್ನ 10 ಜನ ನೆನೆಸ್ತಿರ್ಬೇಕು, ಅದಕ್ಕೆ ಬದುಕು ಅಂತ ಕರೀತಾರೆ. ಅದು ಮಾಡಿರಿ. ನಿಮ್ಮ ಮನೆಯವರು ಎಂತ ಸಾಯ್ತಾನಂತ ನೆನೆಸ್ತಾರೆ, ಇದಕ್ಕೆ ಬದುಕು ಅಂತಾರೆ. ಇದಕ್ಕೆ ಎಂದು ಹೋಗೋದು ಇದು ಅಂತಾರೆ. ನಿಮ್ಮ ಮನೆಯಾಗಿ ಓಣಿಯವರಲ್ಲ, ಮನೆ ಮಗ್ಗದವರಲ್ಲ, ನಿಮ್ಮ ಮನೆಯವರೇ ಅಂತಾರೆ, ಎಲ್ಲಿ ಹಣ ಎತ್ತೋದಿದ್ರು ಅಂತ. ಇದಕ್ಕೆ ಬದುಕು ಅಂತಾರೆ. ಬದುಕಲ್ಲಿದು, ಜೀವಿಸೋದು ಅಲ್ಲ. ಇದಕ್ಕೆ ಬದುಕು ಬಹಳ ದೊಡ್ಡ ಮಹತ್ವದ. ಜೀವ ಹೋದರೂ
ನೆನೆಸುವುದಕ್ಕೆ ಬದುಕು ಅಂತ ಕರೆದ. ಅಂತಹ ಬದುಕನ್ನು ಬದುಕಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡಬೇಕೇ ವಿನಃ ಇಲ್ಲ ಅಂದರೆ ಮಹಾನುಭಾವರು ಗಾಂಡಾರ್ಧಾರ್ಧ ಬದಾಣ ಪುಚ್ಛ ವಿಷಾಣ ದುಪಾಯಿ. ಹಂಗೆ ಬದುಕಲಿಕ್ಕೆ ಬಾಲದವನಿಗೆ ಕತ್ತಿ ಕ್ವಾಣ ಬಾಲಿಲ್ಲದ ದನ ಅಂದಾರ ಅವ್ರಿಗೆ. ದನ ಮತ್ತೆ ಅವು ಜೀವಿಸ್ತವೆ, ದನ ಜೀವಿಸ್ತವೆ, ಮನುಷ್ಯ ಬದುಕ್ತಾನೆ. ಬದುಕುವವನಿಗೆ ಮನುಷ್ಯ ಅಂತಾರೆ, ಜೀವಿಸುವುದಕ್ಕೆ ದನ ಅಂತ ಕರೀತಾರೆ. ಅದಕ್ಕೆ ವಿಚಾರ ಮಾಡು, ನಾ ಬದುಕಬೇಕೇನು ಜೀವಿಸಬೇಕಂತ. ಬದುಕಬೇಕಾದ್ರೆ ಅದೊಂದು ಕಲೆ ಅದ, ಕಲೆ ಆಗ ಕಲಿಬೇಕು. ಬದುಕು ಅಂತ ಎದಕ್ಕಂತಾರೆ? ನೀನು ಸತ್ತರೂ ಕೂಡ ಜಗತ್ತು ನೀನು ನೆನೆಸ್ತಿರ್ಬೇಕು, ಅದಕ್ಕೆ ಬದುಕು ಅಂತ. ನೀನು ಹೆಂಡ್ತಿ ನಿನ್ನ ಗಂಡ ಮಕ್ಕಳಲ್ಲ, ಅವ್ರು ನೆನೆಸೋದು ನಿನ್ನ ಸ್ವಾರ್ಥಕ್ಕೆ. ಇದ್ರೆ 2 ರೊಟ್ಟಿ ಬಿಡ್ತಿದ್ರು, ಇದ್ರೆ ತಂದು ಹಾಕಿತ್ತು ಅಂತ ನೆನೆಸ್ತಾರೆ ನಿನಗೆ. ಜಗತ್ತು ನೆನೆಸಬೇಕು, ನಿನ್ನವರು ಅಲ್ಲದವ್ರು ನೆನೆಸಬೇಕು, ಅಲ್ಲದವ್ರು ನೆನೆಸಬೇಕು. ಅದಕ್ಕೆ ಬದುಕು ಅಂತ ಕರೆದಾರೆ ಪುಣ್ಯಾತ್ಮರೇ. ಶಾಸ್ತ್ರ ನಮಗೆ ಬದುಕಲಿಕ್ಕೆ ಕಲಿಯಿರಿ. ಪುಸ್ತಕ ಬರ್ದಾರ ಅವರು, ಬದುಕಲು ಕಲಿಯಿರಿ ಅಂತ ಪುಸ್ತಕ ಬರ್ದಾರ. ಕಲೀರಿ, ಅದು ಕಲಿಬೇಕು. ಉಣ್ಣಕ್ಕೆ ಕಲ್ತೀರಿ, ಬಟ್ಟೆ ಓಡಕ್ಕೆ ಕಲ್ತೀರಿ, ಮನೆ ಕಟ್ಟಕ್ಕೆ ಕಲ್ತೀರಿ, ನೌಕರಿ ಮಾಡಕ್ಕೆ ಕಲ್ತೀರಿ, ಬದುಕಕ್ಕೆ ಕಲ್ತೀರಿ. ಮದಿ ಮಾಡ್ಕೊಳ್ಳೋ ಮನೆ ಕಟ್ಟಿ ಒಳಗಿರೋದಕ್ಕೆ ಬದುಕಂತಾರೆ. ಅದಕ್ಕೆ ದನ ಕತ್ತಿನೂ ಇರ್ತಾವೆ, ಪಶು ಪಕ್ಷಿನೂ ಇರ್ತಾವೆ, ನಿಮಗಿಂತ ಚಂದ ಇರ್ತಾವೆ. ಅವ್ರಾಗ ನಿಮ್ಗೆ ಇರಕ್ಕೆ ಬರ, ಅದಕ್ಕಿಂತ ಚಂದ ಇರ್ತಾವೆ, ನಿಮಗಿಂತ ಚಲೋ ಮನೆ ಕಟ್ತಾವ. ಅದಕ್ಕೆ ಮನೆ ಕಟ್ಟಿ ಗಂಡ ಹೆಣ್ತಿಯಾಗಿ ಮಕ್ಕಳು ಹಿಡಿದಕ್ಕೆ ಬದುಕಂತ ಕರೆದಿಲ್ಲ. ಅದಕ್ಕೆ ಬದುಕಂತ ಕರೆದಿಲ್ಲ. ಅದಕ್ಕೆ ಬದುಕಲು ಕಲಿಯಿರಿ ಅಂತ ಪುಸ್ತಕ ಬರೆದ. ಅದು ಕಲಿಬೇಕು. ನಾವು ಜೀವಿಸ್ತಾ ಇದ್ದೇವೆ, ಬದುಕಕತ್ತಿಲ್ಲ. ಬದುಕುವುದು ಅಂದ್ರೇನು? ನಿಮ್ಮ ಮನೆಯವರು ಬಿಟ್ಟು ಅನ್ಯರು ನೆನೆಸೋದಕ್ಕೆ ಬದುಕು ಅಂತ ಕರೆದಾರ. ನಿಮ್ಮ ಮನ್ಯಾಗ ನೆನೆಸ್ತಾರಲ್ಲ, ಇದು ಹೋಯ್ತು ಮುಂದೆ ಹೆಂಗೆ ನಂದು ಗತಿ ಅಂತ ನೆನೆಸ್ತಾರೆ ನಿನಗೆ. ಇದು ಹೋಯ್ತು ನಾ ಹೆಂಗೆ ಮಾಡಲಿ ಅಂತ. ಜಗತ್ತ ಅಲ್ಲಿ ಪುಣ್ಯಾತ್ಮರೇ, ಸ್ವಲ್ಪ ವಿಚಾರ ಮಾಡಿ. ಇದೇ ಹೊಟ್ಟಿ ಬಟ್ಟಿನೇ ಮನುಷ್ಯನ ಜೀವನ ಅಲ್ಲ. ಬದುಕಬೇಕು ಮನುಷ್ಯ. 10 ಮಂದಿ ಬಾಯಾಗಿದ್ದರೆ ಬದುಕ್ತಾನವ, ಮಹಾತ್ಮರ ಬಾಯಾಗಿದ್ದರೆ ಬದುಕ್ತಾನವ, ಪರಮಾತ್ಮ ಬೇಕಾದರೂ ಬದುಕ್ತಾರವರು. ಮಾರ್ಕಂಡೇಯ ಬದುಕದ, ಅಕ್ಕ ಮಾದೇವಿ ಬದುಕುದು, ಚನ್ನ ಬಸವಣ್ಣ ಬದುಕದ, ಬಸವಣ್ಣ ಬದುಕದ. ಅವ್ರ ಮೇಲೆ ಕೋಟ್ಯಾನು ಕೋಟಿ ಜನ ಹುಟ್ಟಿತು ಸತ್ತು ಯಾರು ಬದುಕ್ಯಾರ್ರಿ ಪುಣ್ಯಾತ್ಮರೇ? ಯಾರು ಬದುಕ್ಯಾರ? 1000 ಗಿಡ ಹುಡ್ತಿರ್ಬೇಕು, ಚಂದನ ಗಿಡ ಎಲ್ಲರೂ ಹುಡ್ತಾವ್ರಿ. ಜಾಲಿ ಬಬಲಿ ಗಿಡ, ಮುಳ್ಳು ಗಡಿ ಹಂಗೆ ಹುಟ್ಟಿ ಏನು ಆ ಗಿಡದ ಒಲಿಗೆ ಉಲಿ ಹಚ್ಚು ಗಿಡ, ಚಂದನ ಗಿಡ ಆಗಬೇಕು, ತಿಕ್ಕಿ ಹಣಿಗೆ ಹಚ್ಕೋಬೇಕು. ನಮ್ಮ ಜೀವನ ಹಂಗೆ ಬದುಕಲಿಕ್ಕೆ ಕಲಿಯಬೇಕೇ ವಿನಃ ಒಲೆ ಉರಿ ಹಾಕೋ ಕಟ್ಟಿಗೆಯಾಗಿ ಬದುಕದಲ್ಲಿ ಏನು ಫಲ? ಏನು ಫಲ? ನಮ್ಮೆಲ್ಲರದ್ದು ಬುದ್ಧಿ ತಿಳುವಳಿಕೆ ಅದ, ಇಲ್ಲ ಅಂತಿಲ್ಲ, ಅದು ಕಲಿಬೇಕ್ರಿ. ಬದುಕಲು ಕಲಿ, ಮನುಷ್ಯ ಕಲಿಬೇಕು. ತನಗಾಗಿ ಜೀವಿಸೋದಕ್ಕೆ ಬದುಕನ್ನಂಗಿಲ್ಲ, ಪರಮಾತ್ಮನಿಗಾಗಿ ಜೀವಿಸೋದು ಬದುಕಂತ ಕರೀತಾರೆ. ಪರರಿಗಾಗಿ ಜೀವಿಸೋದಕ್ಕೆ ಬದುಕಂತ ಕರೀತಾರೆ. ನಾವು ನನಗೆ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನಂದೇ 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 ನಾನೇ, ನಂದೇ ನಾನೇ. ನೀ ಬದುಕೋದು ಕಲ್ತಿಲ್ಲೋ ಯಪ್ಪ, ಜೀವಿಸೋದು ಕಲ್ತಿದೆ. ರಾಜರು ರಾಜ್ಯವನ್ನು ಬಿಟ್ಟು ಬದುಕ ಕಲ್ತರು. ನಂದೆಷ್ಟು ಮನೆ, ನಂದೆಷ್ಟು ಹೊಲ, ನಂದೆಷ್ಟು ಹೆಂಡತಿ ಗಂಡ. ಅವರಿಗೇನು ಕಡಿಮೆ ಇತ್ತು? ಮನೆ ಇರಲಿಲ್ಲ, ಬಂಗಾರ ಇರಲಿಲ್ಲ, ಐಶ್ವರ್ಯ ಇರಲಿಲ್ಲ, ಹೆಂಡ್ರ ಗಂಡ್ರ ಇರಲಿಲ್ಲ. ಬಿಟ್ಲಲ್ಲ ಅಕ್ಕ ಮಾದೇವಿ, ಬದುಕಾಕ ಕಲ್ತರು ಅವರು. ಪರಂತು ನಾವು ಇಂಥ ದುರ್ಬುದ್ಧಿ ಇದ್ದವ್ರು ಇದ್ದೇವೆ. ಇನ್ನೂ ಜೀವಿಸಬೇಕು. ನಾನು ನಂದು, ನಾನು ನಂದು, ನಾನು ನಂದು. ನಮ್ಮ ಜೀವನ ಮುಗಿತು, ಬದುಕಾಕ ಕಲಿಯಲಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿದ್ರೆ, ಮನೆ ಮೇಲೆ ಮಾಡಿ ಕಟ್ಟಿದ್ರೆ ಬದುಕ್ಯಾನಂತ ಅಲ್ಲ ಪುಣ್ಯಾತ್ಮರೇ, ಅಲ್ಲ. ಅದು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿದ್ರೆ ಅಲ್ಲ, ಮನೆ ಮೇಲೆ ಮಾಡೇ ಕಟ್ಟಿದ್ರೆ ಬದುಕ ಅಂತ ಅಲ್ಲ, ಬಾಳೆ ಅಂತಾರೆ ಅದಕ್ಕೆ. ಬದುಕು ಅನ್ನಂಗಿಲ್ಲ. ಬಾಳೆ ಮಾಡಿದಿ, ಸಾಯೋ ಟೈಮ್ಗೆ ಗೋಳಾಗ್ತದೆ, ಬಿಟ್ಟು ಹೆಂಗೆ ಹೋಗ್ಬೇಕಂತ.
ಮಾಡ್ಕೊಂಡು ಹೆಂಡ್ತಿಯನ್ನು ಕಟ್ಟಿದ ಮನೇನ ಗೋಳಾಕ. ಅದಕ್ಕೆ ಮಹಾನುಭಾವರು ನಮ್ಗೆ ಎಚ್ಚರ ಹೇಳ್ತಾರೆ ಏನಪ್ಪ ಅಂತ, ಬಹಳ ಕಲಿಬೇಡ, ಬದುಕ ಕಲಿ. ಬದುಕು ಮನುಷ್ಯನನ್ನ ಮರಣದಿಂದ ದಾಟಿಸ್ತದೆ. ಅಕ್ಕಮಾದೇವಿ ಬದುಕುಗಳು, ಮೀರಾಬಾಯಿ ಬದುಕುಗಳು, ಬಸವಣ್ಣವರು ಬದುಕುದರು, ಇವರೆಲ್ಲರೂ ಬದುಕ್ಯಾರಿ. ನಾವು ಜೀವಿಸಿದ್ದೇವೆ. ಅದಕ್ಕೆ ಮಹಾನುಭಾವರು ನಮಗೆ ಮ್ಯಾಲಿಂದ ಮೇಲೆ ಎಚ್ಚರ ಮಾಡ್ತಾರೆ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪಯ್ಯ. ಪರಮಾತ್ಮ ಬದುಕಲಿಕ್ಕೆ ಈ ಶರೀರ ಕೊಟ್ಟಾನೆ, ಈ ಶರೀರ ಜೀವಿಸಿ ಕೊಟ್ಟರಲ್ಲ, ನೀವು ಜೀವಿಸಿದ್ರಲ್ಲ. ಪರಮಾತ್ಮ ನಿಮಗೆ ನೆನೆಸ್ಬೇಕಂತ ಜೀವನವನ್ನು ನಿನ್ನ ಹೆಂಡತಿ ಗಂಡ ನೆನೆಸಂಗೆ ಮಾಡಿ ಇಟ್ಟಿಲ್ಲ. ಪರಮಾತ್ಮ ನೀನು ನೆನೆಸಬೇಕು, ಮಹಾತ್ಮರು ನೀನು ನೆನೆಸಬೇಕು. ನನಗೆ ಬಿಟ್ಟು ನಿನ್ನ ಹೆಂಡತಿ ನಿನ್ನ ಗಂಡ ನೆನೆಸಕೈತೆ, ಇದಕ್ಕೆ ಬದುಕು ಅಂತಾರೆ ಪುಣ್ಯಾತ್ಮರೇ. ಸಮಾಜ, ದೇಶ, ಭಗವಂತ ನೆನೆಸಬೇಕು, ಮಹಾತ್ಮ ನೆನೆಸಬೇಕು. ಎಂಥ ಮನುಷ್ಯಪ್ಪ, ಮನುಷ್ಯ ಅಲ್ಲಪ್ಪ ಇವ, ಮಹಾದೇವ ದೇವಿ ಇದ್ದಪ್ಪ. ಇದಕ್ಕೆ ಬದುಕಂತಾರೆ. ಸತ್ತ ಆಯ್ತು ನೋಡ್ರಿ, ಚಾ ಕೂಡ ಏನಂದ್ರೆ ಬದುಕಂತಾರೆ. ಇದಕ್ಕೆ ಬದುಕಂತಾರೆ. ನೀ ಸತ್ತರೆ ಇನ್ನೊಬ್ರು ಚಾ ಕುಡಿದ್ರೆ ಬದುಕಲ್ರಿ ಇದು. ಬದುಕು ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಮನುಷ್ಯನ ಜೀವನದಲ್ಲಿ ತನಗಾಗಿ ಅಲ್ಲ, ದೇವರಿಗಾಗಿ, ಅನ್ಯರಿಗಾಗಿ ಜೀವಿಸುವುದಕ್ಕೆ ಬದುಕು ಅಂತ ಕರೆದಾರೆ. ನನಗಾಗಿ, ನನ್ನ ಹೆಂಡ್ರ ಮಕ್ಕಳಿಗಾಗಿದ್ದೀನಿ, ಜನಕ್ಕಾಗಿ ಅಲ್ಲ, ಭಗವಂತನಿಗಾಗಿ ಅಲ್ಲ. ಎಷ್ಟು ಜನ ಹುಟ್ಟ್ಯಾರಿ ಈ ಜಗತ್ತೊಳಗೆ, ಎಷ್ಟು ಮಂದಿ ಬದುಕ್ಯಾರಿ. ಎಲ್ಲೇ ಹೋಗ್ಬೇಕು ಅಕ್ಕಮಾದೇವಿ, ಎಲ್ಲೇ ಹೋಗ್ಬೇಕು ವೀರಾಬಾಯಿ, ಎಲ್ಲೇ ಬಸವಣ್ಣ. ಅರೆ ಇಷ್ಟೇ ಇದ್ದೇವೆ ನಾವು. ನಮ್ಮ ಜೀವನದಲ್ಲಿ ನಮ್ಮ ದೇಶನೇ 100 ಕೋಟಿ ಮೇಲೆ ಅದ, ಇಡೀ ಜಗತ್ತೇ ಎಷ್ಟದ. ಎಷ್ಟು ಮಂದಿ ನೆನಪದ್ರಿ ನಿಮ್ಗೆ? ನಿಮ್ಮ ಊರಾಗ ಎಷ್ಟು ಮಂದಿ ನೆನಪದ್ರಿ ನಿಮ್ಗೆ? ನಿಮ್ಮ ಓಣ್ಯಾಗ ಎಷ್ಟು ಮಂದಿ ನೆನಪದ್ರಿ ನಿಮ್ಗೆ? ಬದುಕಿಲ್ಲ. ಜೀವಿಸ್ಯಾರೆ, ಜೀವಿಸೋರು ಸಾಯ್ತಾರೆ, ಬದುಕುವವರು ಸಾಯುವ ಅಲ್ಲ. ಮಹಾತ್ಮರು ಸಾಯಂಗಿಲ್ಲ, ಯಾಕೆ ಅವರು ಬದುಕ್ಯಾರೆ. ನಾವು ಜೀವಿಸಿದ್ದೇವೆ ತಿಳ್ಕೊಂಡೆ. ಮಹಾತ್ಮರು ನಮಗೆ ಕ್ಲೇರಿಯನ್ ಕಾಲ್ ಟು ಲಿಬರೇಟ್ ಫ್ರಾಮ್ ಯುವರ್ ಕಲ್ಚರಲ್ ಎಡ್ಮಿರೇಷನ್ಸ್. ತಮ್ಮ, ನಿನ್ನ ನರ ದೌರ್ಬಲ್ಯತೆಯಲ್ಲಿ ಎಚ್ಚರಾಗಿ ಎದ್ದೇಳು. ಜೀವಿಸುವುದು ನರ ದೌರ್ಬಲ್ಯ, ಸೇವ್ಯ, ದಾಸತನ. ಕಣ್ಣಿಗೆ, ಕಿವಿಗೆ, ಕೈಗೆ, ಕಾಯಿಗೆ, ಬಾಯಿಗೆ ದಾಸನಾಗಿದ್ದಿ. ದಾಸನ ಬದುಕಾಗಿ ಬರಂಗಿಲ್ಲ, ಜೀವಿಸ್ತಾನೆ. ಕಣ್ಣಿನ ದಾಸ, ಕಿವಿ ದಾಸ, ಬಾಯಿ ದಾಸ, ಕೈ ದಾಸ, ಕಾಲು ದಾಸ, ಮನುಷ್ಯನ ದಾಸರು ನಾವು. ದಾಸನಿಗೆ ಸ್ವಾತಂತ್ರ್ಯತೆ ಇಲ್ಲ, ಸ್ವಾತಂತ್ರ್ಯತೆ ಇಲ್ಲ ದಾಸನಿಗೆ. ದಾಸನಾಗಬೇಡು, ಈಶನಾಗುವಂತ ದಾಸರು ಹಾಡ್ತಾರೆ. ಈಶನಾಗಲಿಕ್ಕೆ ಪ್ರಯತ್ನ ಮಾಡು, ದಾಸನಾಗಲಿಕ್ಕೆ ಹೋಗಬೇಡ. ಆ ಈಶತ್ವ ಬರಬೇಕಾದ್ರೆ ಮನುಷ್ಯನಿಗೆ ಏನು ಮಾಡಬೇಕು ಅನ್ನೋದು ಮಹಾತ್ಮರು ಅದೇ ಹೇಳ್ತಾರೆ. ಅವರು ಮ್ಯಾಲಿಂದ ಮೇಲೆ ಏನು, ಎಚ್ಚರ. ನಿದ್ರೆಯಲ್ಲಿ ಮನುಷ್ಯನ ಯಾವನು ಕೂಡ ಲಾಭ ಇಲ್ಲ, ಇದ್ದದ್ದನ್ನು ಕಳ್ಕೋತಾನ. ನಿದ್ಯಾಗ ಲಾಭ ಏನೂ ಇಲ್ಲ, ಇದ್ದದ್ದನ್ನು ಕಳ್ಕೋತಾನೆ. ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ. ಎಚ್ಚರಾಗು, ಏಳು ಎಚ್ಚರಾಗು. ನಿದ್ಯೊಳಗೆ ಏನು ಲಾಭ ಇಲ್ಲ, ಇದ್ದದ್ದು ಹೋಗ್ತದೆ, ನಿನ್ನ ಜ್ಞಾನ ಎಲ್ಲನೂ ಹೋಗಿರ್ತದೆ. ಮಾಯಾ ಮೋಹ ನಿದ್ರೆಯಲ್ಲಿ ಮಲಗಿದಿ. ನಾನು ನಂದು ಅನ್ನತಕ್ಕಂಥ ಈ ಮೋಹದಲ್ಲಿ, ಅಹಂಕಾರದಲ್ಲಿ ಮಲಗಿದಿ. ಎಚ್ಚರಾಗು. ಇದ್ದವರೇ ಬಿಟ್ಟು ಬಂದ. ಅಶೋಕ ಚಕ್ರವರ್ತಿ ಬಿಟ್ಟು ಬರಲಿಲ್ಲ, ಬುದ್ಧ ಬಿಟ್ಟು ಬರಲಿಲ್ಲ, ಮಹಾವೀರ ಬಿಟ್ಟು ಬರಲಿಲ್ಲ, ನಿಜಗುಣ ಸ್ವಾಮಿಗಳು ಬಿಟ್ಟು ಬರಲಿಲ್ಲ. ಅದಕ್ಕಿಂತ ಹೆಚ್ಚಿನ ಸೌಕರ್ಯ ನೆನಚಕ್ಕೆ ಸಂಪತ್ತದ. ಏನದ ನೀವು? ಇಲ್ಲದಕ್ಕೆ ಬಿಟ್ಟಿಲ್ಲ, ಒಲ್ಲದಕ್ಕೆ ಬಿಟ್ಟಾರ. ನಾವು ಇಲ್ಲದಕ್ಕೆ ಬಿಡ್ತೇವೆ. ನಾವು ಹಾಲೊಲ್ಲೆ ಮೊಸರೊಲ್ಲೆ ಯಾಕೊಲ್ಲೆ, ಇಲ್ಲದಕ್ಕೆ ಒಲ್ಲ ಸರ್ವಜ್ಞ.
ನಾವು ಹಾಲು ಉಣಂಗಿಲ್ಲ, ಇಲ್ಲೇ ಏನು ಹಾಲು ಉಣ್ತೀವಿ. ಹಾಲಿದ್ರು ಆಲ್ಕೋಹಾಲ್ ಕುಡಿಯೋ ಮಂದಿ ಅದ, ಹಾಲಿದ್ರು ಆಲ್ಕೋಹಾಲ್ ಕುಡಿಯೋ ಮಂದಿ ಅದ. ಈ ಹಾಲು ಇಲ್ದವ್ರು ಏನು ಕುಡಿತಾನ? ಮನುಷ್ಯನ ಜೀವನದಲ್ಲಿ ನಾವ್ಯಾರು ದಡ್ರು ಬುದ್ಧಿಹೀನರು ಅಂತ ಅಲ್ರಿ. ನಮ್ಗೆಲ್ಲರಿಗೂ ಪರಮಾತ್ಮ, ಯಾರು ಪರಮಾತ್ಮನಿಗೆ ಎಲ್ಲರೂ ಅಷ್ಟೇ ಅದ, ಎಲ್ಲರಿಗೆ ಹೋಗುವಾಗ ಬುದ್ಧಿ ಕೊಟ್ಟೆ ಕಳ್ಸ್ಯಾನ. ಒಳ್ಳೆಯದು ಕೆಟ್ಟ, ಪಾಪ ಪುಣ್ಯ, ಸಿಹಿ ಕಹಿ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದ. ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ರಿ? ಈ ಮಠದಾಗ ಬಂದವ್ರಿಗೆ ಗೊತ್ತದ, ಮನೆಯಾಗಿದ್ದವ್ರಿಗೆ ಗೊತ್ತದ. ಗೊತ್ತಿಲ್ಲ ಮನೆಯಾಗಿದ್ದವ್ರಿಗೆ ಸಿಹಿ ಕಹಿ, ಸತ್ಯ ಅಸತ್ಯ ಗೊತ್ತಿಲ್ಲ, ಪಾಪ ಪುಣ್ಯ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದ. ಗೊತ್ತಿಲ್ಲ ಅಂತ ಅಲ್ಲ, ಗೊತ್ತಿಲ್ಲ ಮಾಡಿದವ್ರಿಗೆ ಏನೂ ಇಲ್ಲ, ಗೊತ್ತಿದ್ದು ಮಾಡೋರಿಗೆ ಅದ. ವಿದಿನ್ ದ ಟೀನ್ ಇಯರ್ಸ್ ಸಣ್ಣ ಹುಡುಗರು ತಪ್ಪು ಮಾಡಿದ್ರೆ ಅಪರಾಧ ಅಲ್ಲ, ಶಿಕ್ಷೆ ಇಲ್ಲ. 18 ವರ್ಷದಲ್ಲಿ ಮಾಡಿದ್ರೆ ಶಿಕ್ಷೆ ಅದ. ಪರಂತು ನಮಗೆ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಗೊತ್ತದ. ಗೊತ್ತಿಲ್ಲದೆ ಮಾಡೋದಕ್ಕೆ ಅಪರಾಧ ಅಲ್ಲ. ಗೊತ್ತಿದ್ದು ಮಾಡಿದ್ರೆ ಅಪರಾಧ ಅದ. ಪಾಪ ಪುಣ್ಯ ನನಗೆ ಗೊತ್ತಿಲ್ಲ, ಸತ್ಯ ಅಸತ್ಯ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ತನ್ನ ಮನೆ ಮಂದಿ ಮನೆ, ತನ್ನ ಹೊಲ ಮಂದಿ ಹೊಲ ಗೊತ್ತಿಲ್ಲ ಅದಕ್ಕೆ. ತನ್ನ ತಾಯಿಯ ಮಂದಿ ಗೊತ್ತಿಲ್ಲ ಅದಕ್ಕೆ. ತನ್ನ ತಾಯಿ ಮೇಲೆ ಏರ್ತದ ದನ, ತನ್ನ ಅಕ್ಕ ತಂಗಿ ಮೇಲೆ ಏರ್ತದ ದನ, ಗೊತ್ತಿಲ್ಲ ಅದಕ್ಕೆ. ಮನುಷ್ಯನಿಗೆ ಗೊತ್ತಿಲ್ಲ ತಾಯಿ ಯಾರು, ತಂದೆ ಯಾರು, ಅಕ್ಕ ಯಾರು, ತಮ್ಮ ಯಾರು, ಅಣ್ಣ ಯಾರು, ಅಪ್ಪ ಯಾರು, ಗೊತ್ತಿಲ್ಲ ನಿನಗೆ. ದನ ಇದ್ದಿ, ಮನುಷ್ಯನಿಗೆ ಬೈದಾರೆ, ಕತ್ತಿದ್ದಿ, ದನ ಇದ್ದಿ, ಕುದುರಿದ್ದಿ ಅಂತ. ದನಕ್ಕೆ ಬೈದಾರೆ ಎಂದರೆ ಗೊತ್ತಿಲ್ಲ ಅದಕ್ಕೆ. ಮನುಷ್ಯನಾಗಿ ಕತ್ತಿ ಹಂಗ ಮಾಡಿದೆ, ಮನುಷ್ಯನಾಗಿ ದನದಂಗ ಮಾಡಿದೆ, ಮನುಷ್ಯನಾಗಿ ಮಾಡಿದೆ ಅಂತ ಕೇಳಿದ್ರೆ ಮನುಷ್ಯನಿಗೆ ದನ, ಕತ್ತಿ, ಕುದುರೆ, ಹಾವಂತ. ಮನುಷ್ಯಾಗಿ ಕತ್ತಿ ಆಗೋದು, ಮನುಷ್ಯಾಗಿ ದನ ಆಗೋದು, ಮನುಷ್ಯಾಗಿ ಹಾವಾಗೋದು. ಮನುಷ್ಯ ಆಗಿ ಕತ್ತಿ ಆಗಿದೆ ಅಂದ್ರೆ ಸತ್ತ ಮೇಲೆ ಏನಾಗ್ತೀರಿ ಗೊತ್ತದ? ನೆನಪದ? ಮನುಷ್ಯ ಇದ್ದಾಗೆ ಕತ್ತಿ ಆಗಿರಿ, ಮನುಷ್ಯ ಇದ್ದಾಗೆ ದನ ಆಗಿರಿ, ಮನುಷ್ಯ ಆಗಿರಿ ಹಾವಾಗಿರಿ. ಅದು ಸತ್ತ ಬಳಕೆ ಏನಾಕಿರಿ? ನೆನಪು ಮಾಡ್ಕೊರಿ. ಮನುಷ್ಯನಿಗೆ ಪಥ್ಯ ಬಿಡುವಾಗ ಬಹಳ ಚಲೋ ಅನ್ನಿಸ್ತದೆ. ಡಾಕ್ಟರ್ ಹೇಳೋದು ಪಥ್ಯ ಬಿಡುವಾಗ ಬಹಳ ಚಲೋ ಅನ್ನಿಸ್ತದೆ. ಮುಂದೆ ರೋಗ ಹೆಚ್ಚಾಗಿ ಆಪರೇಷನ್ ಮಾಡುವಾಗ ಬಹಳ ಕಷ್ಟ ಆಗ್ತದೆ ಪುಣ್ಯಾತ್ಮರೇ. ಹಾಗ ನೀತಿ ನಿಯಮಗಳನ್ನು, ಶಾಸ್ತ್ರದ ನಿಯಮಗಳನ್ನು, ಗುರು ಮಹಾತ್ಮರ ಹಿರಿಯರ ಮಾತುಗಳನ್ನು ಮರೆಯುವಾಗ ಬಹಳ ಚಂದ ಅನ್ನಿಸ್ತದೆ. ಆಮೇಲೆ ಪರಮಾತ್ಮ ಅವನ ಕಣ್ಣು ಮುಚ್ಚಿ ಏನು ಮಾಡಪ್ಪ, ವಾಯು ದೇವತಾ ಅದ, ಸೂರ್ಯ ದೇವತಾ ಅದ, ಅಗ್ನಿ ದೇವತಾ ಅದ. ಇವರು ಕಣ್ಣು ಮುಚ್ಚಿ ಪಾಪ ಮಾಡ್ತೀರಿ, ಗಾಳಿ ಬಿಟ್ಟು ಪಾಪ ಮಾಡ್ತೀರಿ, ಸೂರ್ಯ ಚಂದ್ರ ಬಿಟ್ಟು ಪಾಪ ಮಾಡ್ತೀರಿ, ಭೂ ದೇವತಾ ಅದ, ಭೂಮಿ ಬಿಟ್ಟು ಪಾಪ ಮಾಡ್ತೀರಿ. ಇವೆಲ್ಲ ದೇವತೆ ಪಾಪ ಮಾಡಕ್ಕೆ ನಾವು ಬಿಡಂಗಿಲ್ಲ, ಗೊತ್ತಾಗ್ತದೆ. ಪರಂತು ನಾವು ಇಷ್ಟು ನಿರ್ಭೀಕವಾಗಿ ಪಾಪ ಮಾಡ್ತೇವೆ. ನಾವು ಯಾರಿಗೂ ಗೊತ್ತಿಲ್ಲ, ಯಾರೂ ನೋಡಿಲ್ಲ. ಮನವರಿಯದ ಕಳ್ಳತನವಿಲ್ಲವಲ್ಲ. ದೇವರು ಇಲ್ಲಿ ಎಲ್ಲಿ ಹಾನು, ದೇವರು ಎಲ್ಲಿ ಹಾನು, ಎಲ್ಲಿ ಹಾನು. ಹೃದಯ ಶಬ್ದನ ತಿಷ್ಟಾಮಿ ಭ್ರಮಯನ್ನು ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯೆಯ. ಎತ್ತ ನೋಡಿದತ್ತ ನೀನೇ ದೇವ ಅನ್ನೋರು ಇಲ್ಲಿಲ್ಲ. ಎಲ್ಲ ಕಡೆ ಗಾಳಿ ಅದ, ಇಲ್ಲಿಲ್ಲ. ಪರಂತು ಪಾಪಿ ಮನುಷ್ಯ, ಬುದ್ಧಿಹೀನ ಮನುಷ್ಯ, ಮುಂದೆ ಕೆಟ್ಟ ಬರುದಿತ್ತಂದ್ರೆ ಆ ಮನುಷ್ಯನ ಬುದ್ಧಿ ಮೊದಲೇ ಕೆಡ್ತದೆ.
ದುಃಖ ಬರೋಕ್ಕಿಂತ ಮೊದಲು ದುರ್ಬುದ್ಧಿ ಬರ್ತದೆ. ಆನೆರನ್ ಪಿನ್ನಾಲೆ ಕೈತುಮಣಿ ಶಬ್ದವರನ್ ಮುನ್ನಾಲೆ, ಕೇಳುವರಂ ಪಿನ್ನಾಲೆ ದುರ್ಬುವರಂ ಮುನ್ನಾಲೆ. ಮಿನಿಸ್ಟರ್ ಬರೋಕ್ಕಿಂತ ಮುಂಚೆ ಹೆಂಗೆ ಪೊಲೀಸರು ಬರ್ತಾರೆ, ಅಗ್ನಿಶಾಮ ದಳ ಬರೋಕ್ಕಿಂತ ಮುಂಚೆ ಹೆಂಗಾದ್ರೆ ಸೈರನ್ ಬರ್ತದೆ, ಹಾಗೆ ನಿಮ್ಮ ದುಃಖ ಬರೋಕ್ಕಿಂತ ಮೊದಲು ದುರ್ಬುದ್ಧಿ ಬರ್ತದೆ. ದುರ್ಬುದ್ಧಿ ಬಂದದೆ ಅಂದ್ರೆ ದುಃಖ ಬರ್ತದೆ ಹಿಂದೆ. ಮಾಡಬಾರದು ಮಾಡಬೇಕು, ಆಡಬಾರದು ಆಡಬೇಕು, ಕೇಳಬಾರದು ಕೇಳಬೇಕು, ತಿನ್ನಬಾರದು ತಿನ್ನಬೇಕು, ಕುಡಿಬಾರದು ಕುಡಿಬೇಕಂದ್ರೆ ದುರ್ಬುದ್ಧಿ ಬಂದ ಅಂದ್ರೆ ನಿನಗೆ ಹಿಂದೆ ದುಃಖ ಗ್ಯಾರಂಟಿ ಬರ್ತದೆ. ಅದು ನಿಶ್ಚಿತ ಅದ. ಮಿನಿಸ್ಟರ್ ಬೇಕಿಂತ ಮುಂಚೆ ಪೊಲೀಸರು ಬರ್ತಾರಿಲ್ಲ, ದುಃಖ ಬರ್ಕಿಂತ ಮುಂಚೆ ದುರ್ಬುದ್ಧಿ ಬರ್ತದೆ. ಪೊಲೀಸರು ಬಂದಂಗೆ ರಾಜ ದುಃಖ ಬರ್ತಾನೆ ಹಿಂದೆ, ನಿನ್ನ ಹೆಣ ಎತ್ತದೆ ಗ್ಯಾರಂಟಿ, ಪ್ರಶ್ನೆನೇ ಇಲ್ಲ ಅದ್ರೊಳಗೆ. ಪರಂತು ಮನುಷ್ಯನಿಗೆ ಏನಾದ್ರಾಗಲಿ ತಿನ್ನೋನ್ರಿ ತಿಂತಾನ, ಸಾಯ್ತಾನೆ. ಪರಂತು ಮನುಷ್ಯನಿಗೆ ಇರಬೇಕು ಸಾಯಿದ ಗ್ಯಾರಂಟಿ. ಸತ್ವಾಗಿ ಇಟ್ಟು ಅನಿಸ್ಬೇಕ, ಬ್ಯಾಡಂದ್ರೆ ತಿಂತು ಸತ್ತ ಇಟ್ಟು ಅನಿಸೋಕೆ ಸಾಯಿದಾರೆ ಹೋಯ್ತು, ಸತ್ತು ಜೀವನ ಹೋಯ್ತು. ಮತ್ತು ಮ್ಯಾಲಿಟ್ಟು ಅನಿಸ್ಬೇಕು, ಹೇಳಿದ್ರು ಕೇಳಿಲ್ಲ, ಯಾರ ಮಾತು ಕೇಳಿಲ್ಲ, ತಿನ್ನಬಾರ್ದು ತಿಂತು, ಆಡಬಾರ್ದು ಆಡ್ತು, ಸತ್ತು. ಸಾಯೋದು ಮತ್ತು ಇಷ್ಟು ಅನಿಸ್ಕೊಂಡು ಸಾಯೋದು ಎಂಥದ್ದು ಹಣೆ ಬರಿದು. ಅದಕ್ಕೆ ಮನುಷ್ಯನಿಗೆ ಅಂತಾರಪ್ಪ ಅಂತ ಕೇಳಿದರೆ ಮಹಾನುಭಾವರು ನಮ್ಮ ಕ್ಲೆರಿಯನ್ ಕಾಲ್ ಟು ಲಿಬರೇಟ್ ಫ್ರಮ್ ಯುವರ್ ಕಲ್ಚರಲ್ ನ್ಯೂರೋಸಿಸ್. ನಿನ್ನ ನರ ದೌರ್ಬಲ್ಯತೆಯಿಂದ ಎಚ್ಚರಾಗು. ಗೊತ್ತಿಲ್ಲ ಅಂತ ನಮಗೆ ಪಾಪ ಪುಣ್ಯ ಗೊತ್ತಿಲ್ಲ ಯಾರಿಗೆ, ಇದು ತಿನ್ನಬೇಕು ತಿನ್ನಬಾರ್ದು ಅನ್ನೋದು ಗೊತ್ತಿಲ್ಲ ಯಾರಿಗೆ. ಎಲ್ಲರಿಗೂ ಗೊತ್ತದ ಏನು ಕುಡಿಬೇಕು ಏನು ಕುಡಿಬಾರ್ದು, ಏನು ನೋಡ್ಬೇಕು ಏನು ನೋಡಬಾರ್ದು, ಏನು ಆಡ್ಬೇಕು ಏನು ಆಡಬಾರ್ದು, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದ. ಪರಂತು ಮಾಡ್ತೇವೆ ಯಾಕೆ? ನಮ್ಮ ನರ ದೌರ್ಬಲ್ಯತೆ, ನಮ್ಮ ಪಾಪ ಬುದ್ಧಿ, ನಮ್ಮ ಆಶೆ ಆಕಾಂಕ್ಷೆ ನಮ್ಮನ್ನು ಏನು ಮಾಡ್ತವೆ ಅಂತ ಕೇಳಿದರೆ, ತೀವ್ರವಾಗಿ ಹೆಂಗೆ ಗಾಡಿಗೆ ಟಂಗಾಕ ಎತ್ತ ಕುದುರೆ ವಲ್ಲಂದ್ರೆ ಹೆಂಗೆ ಜಬರ್ದಸ್ತ್ ಹೂಡ್ತಾರಲ್ಲ, ಅದಕ್ಕೆ ನಗ ಹಾಕ್ತಾರಲ್ಲ, ಯಾವ ದನಕ್ಕೆ ಯಾವ ಕುದುರೆಗೆ ಟಾಂಗ ತಿರುಗಾಡ್ಬೇಕನ್ನೋದು ಇಚ್ಛೆ ಇರಂಗಿಲ್ಲ ಅದಕ್ಕೆ. ಅದು ಜಬರ್ದಸ್ತ್ ನಗ ಹಾಕ್ತಾರೆ, ಜಬರ್ದಸ್ತ್ ಟಾಂಗಾಗಿ ದೌಡಿಸ್ತಾರೆ. ಹಂಗೆ ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ವ್ಯಸನಗಳು ನಮ್ಮನ್ನು ಜಬರ್ದಸ್ತ್ ಹಾಕ್ತಾವೆ. ನಾವು ನಡಿ ನಡಿ ಅಂಗಡಿಗೆ, ತಗೋ ಸಿಗರೇಟ, ತಗೋ ಸರಿ ಕುಡಿ, ಹೆಂಗೆ ಜಬರ್ದಸ್ತ್ ಅದಾವ್ರಿ. ಯಾರಿಗೆ ಗೊತ್ತಿಲ್ಲ ಕುಡಿಬಾರ್ದು ಸೇದಬಾರ್ದು ಅಂತ, ಯಾರಿಗೆ ಗೊತ್ತಿಲ್ಲ. ಸುಳ್ಳು ಮಾತ್ರ ಯಾರಿಗೆ ಗೊತ್ತಿಲ್ಲ. ಸತ್ಯಮೋದ ಧರ್ಮಂಚರ ಮಾಯುಷಾತ್ ಸರ್ವಾಭೂತಾನೆ, ಕಳಬೇಡ ಕೊಲಬೇಡ ಹುಸಿಯನ್ನು ಉಡಿಯಲ್ಬೇಡ, ಯಾರಿಗೆ ಗೊತ್ತಿಲ್ಲ ರೀ, ಎಲ್ಲರಿಗೂ ಕಂಟದ. ಯಾಕೆ ಯಾಕೆ ಮನುಷ್ಯನ ಆಸೆ ಆಕಾಂಕ್ಷೆಗಳು ಕಳ್ತನ ಮಾಡಕ್ಕೆ ಹಚ್ತಾವ, ಕೊಲಕ್ಕೆ ಹಚ್ತಾವ, ಸುಳ್ಳು ಹೇಳಕ್ಕೆ ಹಚ್ತಾವ, ನಿಂದ ಮಾಡಕ್ಕೆ ಹಚ್ತಾವ. ಪುಣ್ಯಾತ್ಮರೇ, ಅದಕ್ಕೆ ಮನಮೆಚ್ಚಿ ನಡೆಕೊಂಡರಲ್ಲದೆ ಅಂತ ಶರಣ ಹೇಳಿದ್ರು. ನಿನ್ನ ಮನಸ್ಸು ನಿನಗೆ ಹೇಳ್ತದೆ, ಹಂಗೆ ಇಲ್ಲ. ಆದ್ರೆ ನಾವು ಕೇಳಂಗಿಲ್ಲ. 5 ಗಂಟೆಗೆ ಅಲಾರಾಮ್ ಇಡ್ತೇವೆ, ಹೊಡಿತದೆ ಅದು, ಚಳಿ ಬಡ್ದು ಮತ್ತೆ ಮಕ್ಕೋತೇವೆ. ನಮ್ಮ ಸ್ವಭಾವ ಹಂಗೆ ಅದು. ಇಡ್ತೀಯಾಕೆ 5 ಗಂಟೆಗೆ ಇಡ್ತೀಯಾಕೆ, ಅದಕ್ಕೆ ತಲೆ ಬಡಿದ್ಯಾಕೆ, ಬಿಡಂಗೆ ಬಿಡು ಮತ್ತೆ ತಲೆ ಬಿಡಂಗೆ ಬಡಿದೆ. 5 ಗಂಟೆಗೆ ಅಲಾರಾಮ್ ಇಟ್ಟಾರ ಮತ್ತೆ ಬಡಿತಾನೆ. ಹಂಗೆ ನಾವು ಶಾಸ್ತ್ರಕ್ಕೆ ಹೊಡೆದು ಬಿಟ್ಟಿಲ್ಲ, ಪೂಜೆ ಮಾಡೋದು ಬಿಟ್ಟು ಅಲಾರಾಮ್ ಇಡ್ತೇವೆ, ಮತ್ತೆ ಬಡಿತೇವೆ, ಮತ್ತೆ ಕೇಳಂಗೆ ಕೇಳೋದೆ, ಮತ್ತೆ ಓದಂಗೆ ಮತ್ತೆ ಮಾಡಂಗೆ ಮಾಡುವೆ. ಅದಕ್ಕೆ ಮಹಾತ್ಮರು ಮ್ಯಾಲಿನ ಮೇಲೆ ನಮ್ಮನ್ನು ಎಚ್ಚರ ಮಾಡ್ತಾರೆ. ಮನಮೆಚ್ಚಿ ನಡೆಯಲಿಕ್ಕೆ ಪ್ರಯತ್ನ ಮಾಡಿ, ಜನಮೆಚ್ಚಿ ಅಲ್ಲ, ಮನಮೆಚ್ಚಿ ನಡೆಯಲಿಕ್ಕೆ. ತಪ್ತೇವೆ. ಪ್ರಯತ್ನ ಮಾಡ್ತಾ ಇರ್ಬೇಕ್ರಿ, ಮಾಡ್ತಾ ಇರ್ಬೇಕು. ಹುಡುಗರು ಬೀಳ್ತಾವ ಅಂತ ನಡೆಯಕ್ಕೆ ಕಲಿಯಂಗಿಲ್ಲ. 2 ಸಲ ಬೀಳ್ತಾರೆ ಅವರು, ಹೇಳ್ತಾರೆ ಹಂಗೆ ಬಡಿಸ್ಕೋತಾರೆ, ಮತ್ತೆ ನಡೀದೆ ಅವ್ರಿಗೆ ಹೇಳಿ.
ನಮ್ಮ ಜೀವನದಲ್ಲಿ ನೋಡಿದ್ರೆ ತಪ್ಪು ಯಾರು ತಪ್ಪಿಲ್ಲ ಜಗತ್ತಿನೊಳಗೆ. ಎಷ್ಟು ಮಂದಿ ಮಹಾತ್ಮರಾಗ್ಯಾರ ತಪ್ಪೇ ಆಗ್ಯಾರ ಅವರು. ಯಾವ ಬಂಗಾರನ ಬಡಿಸ್ಕೊಳ್ಳಾರ್ದೆ ಆಭರಣ ಆಗುವುದಿಲ್ಲ. ಬಡಿಸ್ಕೋಬೇಕದು. ಕಬ್ಬಣ ಬಡಿಸ್ಕೊಂಡಕ್ಕದ, ಕುರುಪಿ ಕೊಳ್ಳಿ ಹಾಕದ, ಹತಾರ ಹಾಕದ, ಹಂಗೇಟ್ರೆ ಆಗ್ಯದದು ಆಗೋದಿಲ್ಲ. ನಮಗೇನು ಹಾಕದ್ರಿ, ನಮ್ಮಿಂದ ಹೆಂಗೆ ಸಾಕ್ರಿ, ನಮಗೆ ಹಾಕದ. ಅರೆ ಆಗ್ತದೆ, ಯಾರಿಗೂ ಆಗಿಲ್ಲಪ್ಪ. ಒಲೆ ಕೋಳಿ ನಿಮ್ಗಿಂತ ಕಳ್ಳಿದ್ದ, ನೀವು ಅಷ್ಟು ಕಳ್ತನ ಮಾಡೀರಿ, ಅಷ್ಟು ಕೊಂದಿರಿ, ಅಂಥವ್ರಾಗ್ಯಾರ. ನಾವೇನ್ರಿ ಅವ್ರಿಗಿಂತ 100 ಪುಟ ಚಲೋ ಇದ್ದೇವೆ ನಾವು. ವಾಲ್ಮೀಕಿಂತ 100 ಪುಟ ಚಲೋ ನಾವು. ಶ್ರೀಮದ್ ಭಾಗವತ್ ಹೋದ್ರಿ, ಕಳ್ಳರು, ವೇಶ್ಯ, ಹೆಣ್ಮಕ್ಳು ಪರಮಾತ್ಮನ ಕಂಡಾರೆ. ನಾವು ವೇಶ್ಯ ಇದ್ದೇವೆ, ಅಷ್ಟು ಕೆಟ್ಟಿದ್ದೇವೆ, ಅಷ್ಟು ಕಳ್ಳಿದ್ದೇವೆ, ಅಷ್ಟು ಮಂದಿ ಕೊಂದಿದ್ದೇವೆ. ವಾಲ್ಮೀಕಿ ಎಷ್ಟು ಮಂದಿ ಒಬ್ಬರಿಗೆ ಕೊಂದಪ್ಪ ಅಂದ್ರೆ ಅವ್ರ ಬೆಳ್ಳ ಅಂಗುಲಿ ಮಾಲ ಅಂತ. ಕೊಂದವರು ಹೆಬ್ಬಟ್ಟನೆ ಮಾಲ ಮಾಡಿ ಹಾಕೊಂಡಿದ್ದಂತವ. ಎಷ್ಟು ಮಂದಿ ಕೊಂದಿರ್ಬೇಕ್ರಿ. ಕೊಂದ ಕೂಡಲೇ ಅವೆರಡು ಬಟ್ಟು ತೊಗೊಂಡು ಮಾಲ ಮಾಡವ. ಅಂಥ ಉದ್ಧಾರ ನಾವು ಅಷ್ಟು ಪಾಪಿ ಇದ್ದೇವೆ. ವೇಶ್ಯ ಹೆಣ್ಮಗಳು ಉದ್ಧಾರ ಆಗ್ಯಾರ, ಅಷ್ಟು ನಾವು ಪಾಪಿ ಇದ್ದೇವೆ. ಕಳ್ಳರು ಉದ್ಧಾರ ಆಗ್ಯಾರ, ಅಷ್ಟು ನಾವು ಪಾಪಿ ಇದ್ದೇವೆ. ಪರಂತು ಅವರು ಮನಸ್ಸು ಮಾಡಿದ್ರು, ನಾವು ಮನಸ್ಸು ಮಾಡಿಲ್ಲ. ಕಳ್ಳ ಮನಸ್ಸು ಮಾಡದ, ದೇವ್ರನ್ನ ಕಂಡ. ವೇಶ್ಯ ಮನಸ್ಸು ಮಾಡಲು, ಪರಮಾತ್ಮನ ಕಂಡ್ರು. ಸುಳ್ಳು ಹೇಳೋ ಮನಸ್ಸು ಮಾಡದ, ಪರಮಾತ್ಮನ ಕಂಡ್ರು. ನಾವು ಅటు ಸುಳ್ಳಲ್ಲ, ಅటు ಕಳ್ಳ ಅಲ್ಲ, ಅటు ಪಾಪಿ ಅಲ್ಲ, ಪರಂತು ನಾವು ಮನಸ್ಸು ಮಾಡಿಲ್ಲ. ಮನುಷ್ಯನಂತೆ ಮಹಾದೇವ. ಮನಸ್ಸು ಮಾಡ್ರಿ. ಮನಸ್ಸು ಮಾಡಿದ್ರೆ ಪ್ರಯತ್ನ ಮಾಡ್ತೀರಿ, ಪ್ರಯತ್ನ ಮಾಡಿದ್ರೆ ಪರಮಾತ್ಮ ಸಿಗ್ತಾನೆ. ನಾವು ಮನಸ್ಸೇ ಮಾಡಲಿ ಅಂದ್ರೆ ಪ್ರಯತ್ನ ಹೆಂಗೆ ಮಾಡ್ತೀವಿ? ಮನಸ್ಸು ಮಾಡಿದ್ರೆ ಬರ್ತೀವಿ. ಮನಸ್ಸು ಮಾಡಿರೋದು ಬಂದಿರಲ್ಲ, ಎಷ್ಟು ಮಂದಿ ಬಂದಿರಲ್ಲ. ಮನಸ್ಸು ಮಾಡಿದ್ರೆ ಬಂದು ಎಲ್ಲ ಕರೆಸ್ಬಿಟ್ಟು ಬಂದಿಲ್ಲ. ಏನು ಅಸಾಧ್ಯ ಅದು. ರಾಜರು ಮನಸ್ಸು ಮಾಡಿ ರಾಜಕೀಯ ಬಿಟ್ಟಾರ, ಮನಸ್ಸು ಮಾಡಿ ಬಿಟ್ಟರಲ್ಲ ಅವರು. ಪರಂತು ನಾವು ಮನಸ್ಸು ಮಾಡಕ್ಕೆ ತಯಾರಿಲ್ಲ. ಮನ ಇವ ಕಾರಣ ಬಂಧ ಮೋಕ್ಷಯೋಗು. ಮನುಷ್ಯರ ಸುಖಕ್ಕೂ ದುಃಖಕ್ಕೂ, ಹುಟ್ಟುವುದಕ್ಕೂ ಸಾಯೋದಕ್ಕೂ, ಪಾಪಕ್ಕೂ ಪುಣ್ಯಕ್ಕೂ ಇದು ಒಂದೇ ಮನಸ್ಸು, ಒಂದೇ ಮನಸ್ಸು. ಚಾಕು ಹಣ್ಣನ್ನು ಕೊಯ್ಬೋದು, ಮಂದಿ ಕುತ್ತಿಗೆನೂ ಕೊಯ್ಬೋದು. ಚಾಕು ಒಂದೇ. ಹಣ್ಣು ಕೊಯ್ಯಿರಿ, ಕುತ್ತಿಗೆ ಕೊಯ್ಯಿರಿ. ಪರಂತು ನಾವು ಕುತ್ತಿಗೆ ಕೊಯ್ಯಿ ಕೆಲಸ ಮಾಡಕತ್ತೀವಿ ಮನುಷ್ಯನಿಂದ. ಸಂಸಾರದ ಕೆಲಸನೇ ಮಾಡಕತ್ತೇವಿ, ಪರಮಾತ್ಮ ಕೆಲಸ ಮಾಡಕತ್ತಿಲ್ಲ. ಅದಕ್ಕೆ ಕ್ಲೇರಿಯನ್ ಕಾಲ್ ಟು ಲಿಬರೇಟ್. ಈ ಮನುಷ್ಯನ ದೌರ್ಬಲ್ಯತೆಯಿಂದ ಎಚ್ಚರಾಗಿ ಏಳು. ಮನಸ್ಸೇ ವೇದ ಮಾಪ್ತವ್ಯಂ. ವೇದ ಹೇಳ್ತಾರೆ ಮನುಷ್ಯನಿಂದನೇ ಪರಮಾತ್ಮ ಸಿಗ್ತಾನೆ, ರೊಕ್ಕಿನಿಂದ ಅಲ್ಲ, ದೇಹದಿಂದ ಅಲ್ಲ, ಮನುಷ್ಯನಿಂದ. ಆ ಮನಸ್ಸನ್ನ ನೀ ಪರಮಾತ್ಮ ಹೊಳಿಸಲಿಕ್ಕೆ ಪ್ರಯತ್ನ ಮಾಡುವಂತ ಮಹಾತ್ಮರು ಮ್ಯಾಲಿಂದ ಮ್ಯಾಲ ನಮ್ಗೆ ಎಚ್ಚರ ಮಾಡ್ತಾ ಇದ್ದಾರೆ. ಪರಂತು ನಮ್ಮ ಮನಸ್ಸು ಹಿಂಗದೆ. ಚಂಚಲ ಮಹಿಮನ ಕೃಷ್ಣ ಪ್ರಮಾತಿ ಬಲವದೃಢ. ಮನಸ್ಸು ಇಷ್ಟು ಕೋಡಿ ಅದ. ಎಷ್ಟು ಕೋಡಿ ಅನ್ನೋದು ಯಾರಿಗೆ ಹೇಳೋ ಜರುರತ್ತಿಲ್ಲ, ಎಲ್ಲರಿಗೂ ಗೊತ್ತದ. ನಿಮ್ಮ ಮನಸ್ಸದ, ನನ್ನ ಮನಸ್ಸು ಅಂತೀರಿ ನೀವು, ನನ್ನ ಮನಸ್ಸು ಬಂದಂಗೆ ಮಾಡ್ತೀರಿ ಅಂತೇಳಿ. ನಿಮ್ಮ ಮನಸ್ಸು ನಿಮ್ಗೆ ಗೊತ್ತದ ಎಷ್ಟು ಚಲೋ ಅದ, ಎಷ್ಟು ಕೆಟ್ಟದ. ಪರಂತು ಅದ್ರ ಬೆನ್ನು ಹತ್ತಬೇಡ್ರಿ. ಹುಡುಗರು ಹಂಗೆ ಇರ್ತಾವ, ಹುಡುಗರು ಸ್ವಭಾವನೆ ಹಂಗೆ ಇರ್ತದೆ. ಅದ್ರ ಹಿಂದೆ ಒಬ್ಬರು ಇರಬೇಕು, ಚಲೋ ಆಗ್ತಾವ. ಹುಡುಗರು ಸಿಕ್ಕದು ನೋಡ್ತಾವ, ಸಿಕ್ಕದು ಹಿಡಿತಾವ, ಸಿಕ್ಕದು ಕುಡಿತಾವ, ಸಿಕ್ಕದು ಮಾಡ್ತಾವ. ಮನಸ್ಸು ಹಂಗೆ ಅದ. ಚಂಚಲ ಮಹಿಮಾ ಕೃಷ್ಣ ಪ್ರಮಾತಿ ಬಲವದೃಢ. ಅರ್ಜುನ್ ಹೇಳ್ತಾರೆ, ಈ ಹುಡುಗರದ ಮನಸ್ಸಂದ್ರೆ ಹುಡುಗ ಇದ್ದಂಗೆ. ಅದ್ರ ಹಿಂದೆ ಒಬ್ಬರಿಗೆ ಇರಬೇಕು. ಎಲ್ಲ ಕೈ ಆಗ್ತದೇನೋ, ಏನು ಹಿಡಿತದೇನೋ, ಏನು ನೋಡ್ತದೆ ಇರಬೇಕೇನು. ಹಾಗೆ ಮನಸ್ಸಿನಿಂದ ಒಂದು ಬುದ್ಧಿ ಇರಲಿ ನಿಮ್ಮದು. ಅದು ಸದ್ಬುದ್ಧಿ, ದುರ್ಬುದ್ಧಿ ಅಲ್ಲ, ಸದ್ಬುದ್ಧಿ. ಸಂತರಿಂದ ಉತ್ಪನ್ನವಾದ ಬುದ್ಧಿ, ಸಾಧು ಬುದ್ಧಿ, ಸಂತ ಬುದ್ಧಿ. ಒಂದು ಬುದ್ಧಿ ಇರಲಿ. ಹೆಂಗೆ ಅವ್ವ ಕೂಸುಗಳು ಬಿಟ್ಟು ಆಡಕ್ಕೆ ಅಲ್ಲೇ ಹಿಂದೆ ಕೊಂಡೋಗ್ತಾಳೆ, ಹಂಗಲ್ಲ. ಹಾಗೆ ಆ ನಿಮ್ಮ ಮನಸ್ಸಿನಿಂದ ಒಂದು ಬುದ್ಧಿ ಇಡ್ರಿ. ಅದಕ್ಕೆ
ಗುರುಗಳ ಶಾಸ್ತ್ರದ ನೀತಿಯ ಧರ್ಮದ ಬುದ್ಧಿ ಇತ್ತು ಅಂತಂದ್ರೆ ಮನಸ್ಸು ಅನ್ನತಕ್ಕಂಥ ಕೂಸಿಗೆ ಜಾಕಿ ಮಾಡ್ತಾರೆ. ಆ ಮನಸ್ಸು ಮಂಗೆ ಇದ್ದಂಗೆ ಅದ. ಅದಕ್ಕೆ ನಮ್ಮ ಮಹಾತ್ಮರು ಮೇಲಿನ ಮೇಲೆ ಪ್ರವಚನ, ಪುಣ್ಯಕಥೆ, ಧ್ಯಾನ, ಜಪ ಏನು ಅಂತ ಕೇಳಿದ್ರೆ ಆ ಮನಸ್ಸಿಗಾಗ್ಯದವು, ಮನಸ್ಸಿಗಾಗ್ಯದವು. ಇವು ಯಾವ ಕೂಡಲಿಲ್ಲ ಅಂದ್ರೆ ಹುಡುಗ ಸುಮ್ಮಿರಂಗಿಲ್ಲ, ಹೋಗ್ತದೆ. ಅದಕ್ಕೆ ಕೈಯ ಕಾಲು ಕಟ್ಟಿಬಿಡ್ತಾರೆ ಹುಡುಗರಿಗೆ, ಕಾಲು ಕಟ್ಟಿ ಅದಕ್ಕೆ ಕಟ್ತಾರೆ ಅವರು. ಅದಕ್ಕೆ ಯೋಗ, ಧ್ಯಾನ, ತಪ, ಪ್ರವಚನ ಇವು ಯಾಕೆ ಮಾಡ್ಯಾರ ಅಂತ ಕೇಳಿದ್ರೆ ಕೃಷಿಗೆ ಹ್ಯಾಂಗೆ ಕೈ ಕಟ್ತಾರೆ, ಕಾಲು ಕಟ್ತಾರೆ, ಕಂಬಿ ಕಟ್ತಾರೆ, ಹಾಗೆಲ್ಲ ಉಪಾಯಗಳು ಅದಾವ. ಇವು ಯಾವುದಾರು ಒಂದು ಮಾಡಿರಿ, ಪ್ರವಚನ ಕೇಳ್ರಿ, ಧ್ಯಾನರೇ ಮಾಡಿರಿ, ಓದಿರಿ, ಜಪಾರಿ ಮಾಡಿ, ಏನಾರೇ ಮಾಡಿರಿ. ಕುಸುಗಳಿಗೆ ಏನಾರ ಮಾಡಿ ಸುಮ್ಮಿರಾಗಿಲ್ಲ. ಅಡ್ದು ಗೊಂಬೇರಿ ಕೊಡ್ರಿ, ಕಾಲಿಗಾರಿ ಕಟ್ರಿ, ತಿನ್ನಕ್ಕೆ ಏನು ಕೊಟ್ರೆ ಸುಮ್ಮಿರ್ತಾರೆ, ಸುಮ್ಮಿರಂಗಿಲ್ಲ. ಏನೂ ಕೊಡಂಗಿಲ್ಲ ಅಂದ್ರೆ ಅವ್ರು ಏನಾರೇ ಮಾಡ್ತಾವ, ಏನಾರೇ ಮಾಡ್ತಾರೆ. ಅವರು ಇಲ್ಲದ್ದು ಮಾಡ್ತಾರೆ, ಅಲ್ಲದ್ದು ಮಾಡ್ತಾರೆ, ಏನಾರೇ ಮಾಡ್ತಾರೆ. ಹಾಗೆ ಈ ಮನಸ್ಸನ್ನು ಕೂಡ ಅತ್ಯಂತ ಚಂಚಲ, ಬಹಳ ಚಂಚಲ. ಇದು ದೊಡ್ಡ ರೋಗದರಿ. ಈ ಮನಸ್ಸನ್ನು ತಡಿ ಹಿಡಿಯುವುದೇನಪ್ಪ ಅಂತ ಕೇಳಿದ್ರೆ ವಾಯೋರಿವ ಸುದುಷ್ಕರಂ ಅಂದ ನಾವು ಗೀತಾದಾಗ. ಹ್ಯಾಂಗೆ ಗಾಳಿ ತಡಿದು ಎಷ್ಟು ಕಷ್ಟದ, ಹಾಗೆ ಮನಸ್ಸಿನ ತಡಿದು ಕಷ್ಟದ. ನಿಮಗೆಲ್ಲರಿಗೂ ಗೊತ್ತದ. ಮಠದಾಗ ಕೂತ್ರೆ ಮನೆಗೆ ಹೋಗ್ತದ, ಮನ್ಯಾಗ ಕೂತ್ರೆ ಮಠಕ್ಕೆ ಬರ್ತದೆ. ಭಾಳ ವಿಚಿತ್ರದ ಮನಸ್ಸು. ಮನ್ಯಾಗ ಕೂತ್ರೆ ಹೋಲಲ್ಲಿ ಇವತ್ತು ಮಾಡ್ಕಡೆ, ಮಠದ ಬಂದ ಕೂಡಲೇ ಮನೆಗೆ ಏನಾಯ್ತು ಮಾಡ್ಕಡೆ ಎಂತ ವಿಷಯ. ಮನ್ಯಾಗ ಕೂತ್ರೆ ಮಠಕ್ಕೆ ಬರ್ತದೆ, ಮಠದಾಗ ಕೂತ್ರೆ ಮನೆಗೆ ಹೋಗ್ತದೆ. ಪೂಜಾ ಕಡೆ ಕೂತ್ರೆ ಟಿ ವಿ ಮೇಲೆ ಬರ್ತದೆ, ಟಿ ವಿ ಮೇಲೆ ಕೂತ್ರೆ ಪೂಜಾ ಕಡೆಗೆ ಹೋಗ್ತದೆ. ಒಳಗೆ ಕೂತ್ರೆ ಹೊರಗೆ ಹೋಗ್ತದ, ಹೊರಗೆ ಕೂತ್ ಛೇ ಎನಿತಿದರ ಚಪಲ ಚೇಷ್ಟೆಗಳು. ಅದಕ್ಕೆ ಅಂದರು ಮಂಗ್ಯಾನ್ಗಿಂತ ಹೆಚ್ಚಿಗಂತಿದ್ರು. ಎನಿತಿದರ ಚಪಲ ಚೇಷ್ಟೆಗಳು ಅಂತ ಮಹಾತ್ಮರು ಹೇಳ್ಯಾರ, ಪುಣ್ಯಾತ್ಮರೇ. ಅದಕ್ಕೆ ಬಹಳ ಜರೂರಿ ಅದ. ಬಾಂಧ ರಖೆ ತೋ ಖೇಲ್ ಹೇ, ನೈ ತೋ ಆಪತ್ ಜಾನ್. ಮಂಗೆ ಆಡ್ಸೋರು ಮಂಗೆ ಹಗ್ಗ ಹಿಡ್ಕೊಂಡೇ ಇರ್ತಾರ. ಅವರು ಬಿಟ್ಟರೆ ಅದು ಗಿಡನೇ ಇರ್ತದ. ಹಗ್ಗ ಹಿಡ್ಕೊಂಡಿದ್ರೆ ಆಡ್ತದ, ಭಾಗುಬಾಯಿ ಬಡೆ ಸೋಪ. ಹಗ್ಗ ಬಿಡ್ತು ಓಡ್ತೆ ಗಿಡದ ಮೇಲೆ. ಹಂಗ ಮನುಷ್ಯಕ್ಕೆ ಇದಕ್ಕೂ ಕೂಡ ಓಂ ನಮಃ ಶಿವ ಹಗ್ಗ ಹಚ್ಚಿರಿ, ಹಗ್ಗ ಹಚ್ಚಿ ಇಡ್ರಿ. ಇಲ್ಲಾಂದ್ರೆ ಓಡ್ತದ ಎಲ್ಲರೂ ಹೋಗ್ತದೆ, ಹೊಲಕ್ಕೆ ಹೋಗ್ತದೆ, ಮನೆಗೆ ಎಲ್ಲರೂ ಕೂಡ ಹೋಗ್ಬಿಡ್ತದೆ. ಅದಕ್ಕೆ ಹಂಗೆ ಅದಕ್ಕೆ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವೃತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಗೀತೆಯೊಳ ಪರಮಾತ್ಮ ಸತತ ಚಿಂತನ, ಸತತ ಧ್ಯಾನ, ಸತತ ಮನನ, ಸತತ ಸೇವಾ, ಸತತ ಪೂಜಾ. ಬಹಳ ಕೋಡಿದೆ ಮನಸ್ಸು, ಬಹಳ ಕೋಡಿದೆ. ಇದೇ ಎಲ್ಲ ನಮ್ಮನ್ನು ಹಾಳು ಮಾಡೋದು ಈ ಮನಸ್ಸೇ. ಹಾಳು ಮಾಡೋದು ನಮ್ಮ ಮನಸ್ಸೇ. ನಮ್ಮ ಎಲ್ಲ ಕಡೆ ಹಾಳು ಮಾಡಿ. ಇದಕ್ಕೆ ಸ್ವಲ್ಪ ನೀವು ಸಂಭಾಳಿಸೋರಿ ಅಂದ್ರೆ ಭಾಳ ಚಲೋ ಅದ ರೀ, ಭಾಳ ಚಲೋ ಅದ. ನಮ್ಮ ಪರಮಾತ್ಮ ಕಡೆಗೆ ಒಯ್ತದೆ, ನಮಗೆ ಮಹಾತ್ಮರು ಮಾಡ್ತದೆ, ನಮ್ಮ ಭಕ್ತರು ಮಾಡ್ತದೆ, ನಮಗೆ ಜ್ಞಾನಿ ಮಾಡ್ತದೆ, ನಮ್ಮ ಕೀರ್ತಿ ತದ ತಿಳ್ಕೊಂಡು. ಅದು ಮನ ಏ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷವು. ಸುಖಕ್ಕೂ ದುಃಖಕ್ಕೂ, ಕೀರ್ತಿಗೂ ಅಪಕೀರ್ತಿಗೂ, ಪುಣ್ಯಕ್ಕೂ ಪಾಪಕ್ಕೂ ಈ ಮನಸ್ಸನ್ನೇ ಕಾರಣ ಅಂತ ತಿಳ್ಕೊಂಡು ಮಹಾತ್ಮರು ಹೇಳ್ಯಾರ. ಈ ಮನಸ್ಸಿಗೆ ಏನು ಮಾಡ್ಬೇಕ್ರಿ? ಮಂಗ್ಯ ಓಡ್ತಾ ಏನು ಮಾಡ್ಬೇಕ್ರಿ? ಅದಕ್ಕೆ ಹಗ್ಗ ಹಚ್ಬೇಕ್ರಿ, ಹಗ್ಗ ಹಚ್ಬೇಕು. ಹುಡುಗರಿಗೆ ಮಾಡ್ತಾರೆ ನೋಡಿಲ್ಲ, ಕಟ್ತಾರೆ ಹಾಕಿ, ತಿರುಗಾಡೋದನಕ್ಕೆ ಕಟ್ತಾರೆ ಹಾಕಿ. ಹಾಗೆ ಈ ಮನುಷ್ಯನ ಕೂಡ ಒಂದು ವೇಳೆ ಮನಸ್ಸು ಕೆಟ್ಟಿತ್ತು ಅಂದ್ರೆ ಅದಕ್ಕೊಂದು ನಿಯಮ ಹಾಕಿರಿ. ಏನು? ಅದಕ್ಕೆ ಆಚಾರ ಅಂತ ಕರೆದ. ಅದಕ್ಕೊಂದು ನಿಯಮ ಮಾಡಿ. ಹಿಂಗಾದ್ರೆ ಆರೋಗ್ಯ ಇರಬೇಕಾದ್ರೆ ನಿಯಮ ಪಚ್ಚೆ ಮಾಡ್ತೀರಿ. ಸಿಕ್ಕದ ತಿಂದು ಸಿಕ್ಕ ಕೊಡಕ್ಕಂತಂದ್ರೆ ಇರ್ತೀರೇನು ಹೋಗ್ತೀರಿ? ನಿಯಮ ಅಂತ ಜೀವನದಲ್ಲಿ ನಿಯಮ ಇರಬೇಕು. ನಿಯಮವಿಲ್ಲದ ಜೀವನ ಏನಪ್ಪಾ ಅಂತ ಕೇಳಿದ್ರೆ ಅದು ಏನಿಲ್ಲ. ಹ್ಯಾಂಡಲ್ ಇಲ್ಲದ ಗಾಡಿ ಇದ್ದಂಗೆ. ಹ್ಯಾಂಡಲ್ ಇಲ್ಲಂದ್ರೆ ಗಾಡಿ ಎಲ್ಲಿ ಹೋಗ್ತದ್ರಿ? ಅಲ್ಲಿಗೆ ಎಲ್ಲಿಗೆ ಹುಡುಗಾಡಿಕೆ ಹೋಗ್ತದೆ. ಹ್ಯಾಂಡಲ್ ಇರ್ಬೇಕು. ಹ್ಯಾಂಡಲ್ ಇದ್ರೆ ಗಾಡಿ ಇರ್ತದೆ. ಹ್ಯಾಂಡಲ್ ಇಲ್ಲ ಅಂದ್ರೆ ಗಾಡಿ ಹೆಂಗಿರ್ತದೆ?
ಆಗ ಮನುಷ್ಯನ ಜೀವನದಲ್ಲಿ ನಿಯಮ ಅನ್ನತಕ್ಕಂಥದ್ದು ಇಲ್ಲ. ಅದ ನಮಗೆ ನಿಯಮ ಬೇಡ್ರಿ, ನಮ್ಗೆ ನಿಯಮ ಬೇಡ, ನಿಯಮ ಬೇಡದ ಜಗತ್ತಿನಾಗ ನಿಯಮ ಇಲ್ಲ ನಡೆದ ರೀ. ರೋಡ್ ಮೇಲೆ ಹೋಗ್ರಿ ನಿಯಮ ಚಾಲು ಹಾಕವಿಲ್ಲ ನಿಮಗೆ. ರೋಡ್ ಹೊರಗೋದ್ರೆ ಹೇಳ್ದ ರೋಡ್ ಬಲಕ್ಕೆ ಮಾಡಿಕೊಂಡು ನಡೆಯಬೇಕು, ಅದ ಇಲ್ಲ. ಹಂಗೆ ಅವ್ರಿ ಒದ್ದು ಒಯ್ದು ನಿಮ್ಗೆ ಹೊರಗೆ ಹಾಕ್ತಾರೆ. ಅಲ್ಲ, ನಿಯಮ ಇಲ್ಲದೆ ಜಗತ್ತಿನಾಗ ಯಾವುದ್ರಲ್ಲಿ ನಿಯಮ ಬೇಕೇ? ಮದುವೆಯಾಗ ನಿಯಮ ಇದಲ್ಲ, ಎಡಕ್ಕೂ ಯಾರ್ಕೊಂಡ್ರು ಬಲಕ್ಕೆ ನಿಯಮ ಅದಿಲ್ಲ ಮದುವೆಯಾಗ, ಬಿಡುತ್ತಿಲ್ಲ ನಿಯಮ ಅದಾವಿಲ್ಲ. ಅದೇ ಜಗತ್ತಿನಾಗ ನಿಯಮ ಇಲ್ಲದೆ ಯಾವುದಿರುತ್ತೆ? ಮನುಷ್ಯನಿಗೆ ಪ್ರತಿಯೊಂದಕ್ಕೂ ನಿಯಮ ಅದ ಮನುಷ್ಯನಿಗೆ. ಅದಕ್ಕೆ ಮನುಷ್ಯರ ಜೀವನದೊಳಗೆ ನಿಯಮವನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಿಯಮ ಮಾಡೋರಿಗೆ ಮನುಷ್ಯ ಅಂತಾರೆ, ನಿಯಮ ಇಲ್ಲದಕ್ಕೆ ದನ ಅಂತ ಕರೀತಾರೆ. ನೀವು ಮನುಷ್ಯ ಆಗ್ಬೇಕಂದ್ರೆ ಜೀವನದಲ್ಲಿ ಒಂದು ನಿಯಮ ಮಾಡ್ಕೋ, ನಿಯಮ ಮಾಡ್ಕೋ. ಯಾವಾಗ ಮಲಗಬೇಕು, ಯಾವಾಗ ಹೇಳಬೇಕು, ಎದ್ದ ಮೇಲೆ ಒಂದು ನಿಯಮ ಮಾಡ್ಕೋರಿ, ನಿಯಮ ಮಾಡ್ಕೋರಿ. ಶಾಲೆಗೆ ಹೋಗೋವನ ಏನು ನೇಮ್ ಮಾಡಿದ್ದಾನಿಲ್ಲ ಅಂದರೆ ಪಾಸ್ ಹಾಕ, ನೇಮ್ ಬಿಟ್ಟರೆ ನೀವು ಓದ್ತಾನೆ, ಫೇಲ್ ಆಗ್ತಾನೆ. ನಮ್ಮ ಜೀವನದ ಮನುಷ್ಯ ಅಂದ ಮನುಷ್ಯ ಮುಂಜಾನೆ ಎದ್ದು ಕೂಡಲೇ ಏನು ಮಾಡಬೇಕು, ಮೊದಲು ಮಾಡೋ ಕೆಲಸ ಏನು, ಆಮೇಲೆ ಮಾಡೋ ಕೆಲಸ ಏನು, ಉಣೋದೇನು, ಏನು ಉಣಬೇಕು, ಎಷ್ಟು ಉಣಬೇಕು, ಹೆಂಗೆ ಉಣಬೇಕು, ಅದಕ್ಕೆ ನಿಯಮ ಮಾಡೋ ಜೀವ. ಆರೋಗ್ಯ ಇರ್ತಿ. ಮನುಷ್ಯನ ಆರೋಗ್ಯ, ಶರೀರದ ಆರೋಗ್ಯ ಎರಡು ಬಹಳ ಜರೂರಿ ಅದಾವ. ಆರೋಗ್ಯ ಮನುಷ್ಯ ಇರಬೇಕಂದ್ರೆ ನಿಯಮವನ್ನು ಪಾಲಿಸಲೇಬೇಕು. ಉಣುದ್ರಾಗ ನಿಯಮ, ಮಾತಾಡಿದ್ರಾಗ ನಿಯಮ, ನೋಡಿದ್ರಾಗ ನಿಯಮ, ಕೇಳುದ್ರಾಗ ನಿಯಮ, ನಡೆಯುದ್ರಾಗ ನಿಯಮ, ಹಿಡಿದ್ರ ಅದಲ್ಲ. ಏನು ಹಿಡಿಬೇಕಂದ್ರೆ ನಿಯಮ ಅದಾವಿಲ್ಲ, ಏನು ಕುಡಿಬೇಕಂದ್ರೆ ನಿಯಮ ಅದಾವಿಲ್ಲ, ಏನು ನೋಡ್ಬೇಕಂದ್ರೆ ನಿಯಮ ಅದಾವಿಲ್ಲ, ಏನು ಆಡ್ಬೇಕು ನಿಯಮ ಅದಾವಿಲ್ಲ. ಬರ್ದಾರ ನಿಜಗೊಂಡ್ರು ಮಹಾತ್ಮರು ಬರ್ದಾರಲ್ಲ, ಏನು ಮಾಡಬೇಕು ಏನು ನೋಡ್ಬೇಕು ಬರ್ದಿಲ್ಲ, ಬರ್ದಾರ. ಏನು ಮಾಡಬೇಕು ಅದೇ ಮಾಡಬೇಕು, ಏನು ನೋಡ್ಬೇಕು ಅದೇ ನೋಡ್ಬೇಕು, ಏನು ಹಿಡಿಬೇಕು ಅದೇ ಹಿಡಿಬೇಕು, ಏನು ಕುಡಿಬೇಕು ಅದೇ ಕುಡಿಬೇಕು. ನಾನು ಮನಸ್ಸಿಗೆ ಬಂದಾಗ ನೋಡ್ತೀನಿ, ಮನಸ್ಸಿಗೆ ಬಂದಾಗ ಆಡ್ತೀನಿ, ಮನಸ್ಸಿಗೆ ಬಂದಾಗ ಕೇಳ್ತೀನಿ, ಮನಸ್ಸಿಗೆ ಬಂದಾಗ ಕುಡಿತೀನಿ, ಮನಸ್ಸಿಗೆ ಬಂದಲ್ಲಿ ಹೋಗ್ತೀನಿ ಅಂದ್ರೆ ದಂಡ ಅದ, ಶಿಕ್ಷೆ ಅದ, ಶರೀರ ಹಾಳು ಆಗುತ್ತದೆ ನಿಶ್ಚಿತ. ಲಗಾಮಿತ್ರ ಕುದುರೆ ಅಂತಾರೆ, ಲಗಾಮಿಲ್ಲ ಅಂದ್ರೆ ಕತ್ತೆ ಅಂತಾರೆ. ನೇಮ್ ಮಾಡಿದ್ರೆ ಮನುಷ್ಯ ಅದರ, ನೇಮ್ ಇದ್ದವ್ರು ದನ ಅಂತಾರೆ. ಮನುಷ್ಯಾಗಿ ದನ ಆಗೋ ಪ್ರಯತ್ನ ಮಾಡಬೇಡ, ಮನುಷ್ಯನಾಗಿ ದೇವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಮನುಷ್ಯ ಏನ್ರಿ ಮನುಷ್ಯ ಆರಾಮಿರ್ಬೇಕಂತ, ಏನು ಆರಾಮಿರ್ಬೇಕು? ಆರಾಮ ಹರಾಮಯ್ಯ ಅಂದಾರಲ್ಲ, ಆರಾಮೇನಿರ್ಬೇಕು ಮನುಷ್ಯ? ಆರಾಮ ಅಂದ್ರೆ ಅರ್ಥ ಏನು? ಆರಾಮ ಅಂದ್ರೆ ಗೊತ್ತಿಲ್ಲ ನಮಗೆ. ಏನು ಕೆಲಸ ಇಲ್ಲಂಗೆ ಇರೋಕೆ ಆರಾಮ ಅಂದಾರ? ಯಾರು ನಂಗೆ ಆರಾಮಂತ ಯಾರಂದಾರೆ? ಬಾಯಲ್ಲಿ ಹೇಳ್ತೀರಿ ಚಿಂತೆ ಮುಪ್ಪು ಸಂತೋಷ ಯೌವನ ಅಂತ ಹೇಳ್ತೀರಿ. ಮನುಷ್ಯನ ಚಿಂತೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಅಲ್ಲದ್ದನ್ನು ಆಡಬಾರ್ದು, ಅಲ್ಲದ್ದನ್ನು ಮಾಡಬಾರ್ದು, ಇದ್ದದ್ದನ್ನು ನೋಡಬಾರ್ದು. ಆರಾಮಿರ್ತಾನ. ಆಡಬಾರ್ದು ಆಡ್ದಿ, ನೋಡಬಾರ್ದು ನೋಡ್ದಿ, ಮಾಡಬಾರ್ದು ಮಾಡಿದಿ, ಕುಡಿಬಾರ್ದು ಕುಡ್ದಿ, ತಿನ್ನಬಾರ್ದು ತಿಂದ, ಆರಾಮಿರ್ತಾನ? ಆರಾಮಿರಂಗಿಲ್ಲ ಮನುಷ್ಯ. ಅದಕ್ಕೆ ಮಹಾನುಭಾವರನ್ನ ಮ್ಯಾಲಿಂದ ಮ್ಯಾಲೆ ಹೆಚ್ಚು ಹೇಳ್ತಾರೆ. ಏನು ಅಂತ ಕೇಳಿ ನೋಡಪ್ಪ, ಮನುಷ್ಯನಪ್ಪ ಅಂತ ಕೇಳಿ ಜೀವನದೊಳಗೆ ಆಚರಣೆ ಅನ್ನತಕ್ಕಂಥದ್ದು ಬಹಳ ಮಹತ್ವ. ಅದನ್ನು ನಾವು ಗಳಿಸ್ಬೇಕು. ಕ್ಯಾರೆಕ್ಟರ್ ಇಸ್ ಎ ವಿಕ್ಟ್ರಿ, ಇಟ್ ಈಸ್ ಎ ನಾಟ್ ಎ ಗಿಫ್ಟ್. ಆಚರಣೆ ಇದು ಯಾರು ಕೊಡಕ್ಕೆ ಬರಂಗಿಲ್ಲ. ಯು ಶುಡ್ ಆ್ಯಂಡ್ ವಾಟ್ ಅರ್ಜ್ ಇಟ್. ನೀವು ಗಳಿಸ್ಬೇಕು. ಯಾರೇ ಕೊಡ್ತಕ್ಕಂಥದ್ದೆಲ್ಲ ಅತಿಮ ಕೊಡ್ತಾರಲ್ಲ ನಿನಗೆ, ಅದು ಕೊಡಂಗಿಲ್ಲ. ಇದನ್ನು ನೀವು ಗಳಿಸ್ಬೇಕು. ಇಟ್ ಈಸ್ ನಾಟ್ ಎ ಗಿಫ್ಟ್. ಇದನ್ನು ಗಳಿಸ್ಬೇಕು. ಮನುಷ್ಯನಿಗೆ ತನ್ನ ಆಯುಷ್ಯವನ್ನು, ತನ್ನ ಧನವನ್ನು, ತನ್ನ ಸಮಸ್ತವನ್ನು ಅರ್ಪಣೆ ಮಾಡದಕ್ಕರ ಆಚಾರ ಸಿಗ್ತದೆ, ಹಾಗೆ ಸಿಗುವುದಿಲ್ಲ. ಸಿಕ್ಕದ್ದನ್ನು ನೋಡಿ, ಸಿಕ್ಕದ್ದನ್ನು ತಿಂದು, ಸಿಕ್ಕದ್ದನ್ನು ಕೇಳಿ, ಸಿಕ್ಕದ್ದನ್ನು ಮುಟ್ಟಿ ನಾನು ಆಚಾರವಂತ ಆಗಲಿಕ್ಕೆ ಬರುವುದಿಲ್ಲ. ಇಟ್ ಈಸ್ ನಾಟ್ ಎ ಗಿಫ್ಟ್. ಇದು ಯಾರು ತೋಪಾದ ಕೊಡ್ತಕ್ಕಂಥದ್ದಲ್ಲ. ಯು ಶುಡ್ ಆ್ಯಂಡ್ ಮಸ್ಟ್ ಅರ್ನ್ ಇಟ್. ನೀವು ಗಳಿಸ್ಬೇಕು, ಅದನ್ನು ಪ್ರಯತ್ನದಿಂದ ಗಳಿಸ್ಬೇಕು ಆಚಾರವಂತ. ಅದಕ್ಕೆ ಪ್ರಾಣ ಕೊಟ್ಟವರದಾರೆ. ಧನವೇನು ದೊಡ್ಡಿತ್ತು, ತನುವೇನು ದೊಡ್ಡಿತ್ತು. ಏನು ಹೇಳ್ರಿ, ಏನು ಮಕ್ಕಳು? ಹೌದು, ಒಂದು ಸತ್ಯಕ್ಕಾಗಿ ಸರ್ವವನ್ನು ತ್ಯಾಗ ಮಾಡಿಲ್ಲ, ಧರ್ಮಕ್ಕಾಗಿ ಪ್ರಾಣವನ್ನು ಕೊಟ್ಟಿಲ್ಲ. ಒಂದು ಹೆಣ್ಣಿಗೆ ಮಣ್ಣಿಗೆ ಪ್ರಾಣ ಕೊಡ್ತಿ, ಬುದ್ಧಿಗೇಡಿ. ಧರ್ಮಕ್ಕೆ ಕೊಟ್ಟಿದಿ, ಸತ್ಯಕ್ಕೆ ಕೊಟ್ಟಿದಿ,
ಭಗವಂತನಿಗೆ ಕೊಟ್ಟಿದಿ. ಸತ್ಯಕ್ಕೆ ಧರ್ಮಕ್ಕೆ ಕೊಟ್ಟವ್ರು ಇನ್ನೂವರೆಗೆ ಬದುಕ್ಯಾರ. ಹೆಣ್ಣಿಗೆ ಮಣ್ಣಿಗೆ ಸತ್ತವ್ರಿಗೆ ಹೆಸರಿಲ್ಲ. ನಿಮ್ಮ ಮುತ್ತೆ ನಿಮ್ಮ ಅಪ್ಪನ ಹೆಸರದ ಸತ್ತಿಲ್ಲ ಅವರು. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಬನ್ನಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿ ಗುಹೇಶ್ವರ. ಅಲ್ಲಮ್ಮ ಪ್ರಭು ಹೇಳ್ತಾರ, ಹೆಣ್ಣಿಗಾಗಿ ಸತ್ತವ್ರ ಹೆಸರಿಲ್ಲ, ದೇವರಿಗೆ ಸತ್ತವ್ರ ಹೆಸರ ಬದುಕ್ಯಾರ. ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಮೀರಾಬಾಯಿ ಯಾಕೆ ಸತ್ತರವರು? ದೇವರಿಗೆ ಸತ್ತಾರವರು. ಅದಾರ ಇನ್ನೂ ಅದಾರ. ಎಷ್ಟೋ ಮಂದಿ ರಾಜರು ಆಳಿ ಭೂಮಿ ಮೇಲೆ ಹೋದರು. ಅದಕ್ಕೆ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಅದಾರ ಹೆಸರದ ಅವರು. ಬದುಕು ಅಂತ ಅದಕ್ಕಂತಾರೆ, ಅದನ್ನು ನೆನಪುಡಿಯಪ್ಪ. ಅದಕ್ಕೆ ಬದುಕು ಅನ್ನೋದಿಲ್ಲ. ಬದುಕು ಅಂತಾರೇನು? ಶರೀರ ಹೋದರೂ ಕೀರ್ತಿ ರೂಪ ಇರುವುದಕ್ಕೆ ಬದುಕಂತಾರ. ಮರಾವೇ ಕೀರ್ತಿ ರೂಪೇ ಉರಾವೇ. ಸತ್ತರು ಕೂಡ ದೇಹ ಹೋಗಲಿ, ಹೆಸರು ಉಳಿದಿರ್ಬೇಕು, ಅದಕ್ಕೆ ಬದುಕು ಅಂತ. ನಿನ್ನ ಹೆಸರು ಹೋಯ್ತು, ಶರೀರ ಹೋಯ್ತು, ಅದಕ್ಕೆ ಬದುಕಂತಾರೆ. ಅದಕ್ಕೆ ಬದುಕಂತಾರೇನು? ಒಂದು ಗಿಡ ತಾ ಸತ್ತರು ಬೀಜವಾಗಿ ಬದುಕ್ತದೆ. ನೀ ಏನು ಬದುಕಿದೀವು? ಗಿಡ ಸಾಯ್ತದ, ಬೀಜಾಗಿ ಬದುಕ್ತದೆ. ನಿನ್ನ ಹೆಸರು ತೊಗೊಳಕ್ಕೆ ಯಾರು ತಯಾರಿಲ್ಲ ಅಂದ್ರೆ ನಿಮ್ಗೆ ಬದುಕಂತ ಕರೆದಾರೇನಪ್ಪ? ಇದಕ್ಕೆ ಬದುಕನ್ನಂಗಿಲ್ಲ. ಅದಕ್ಕೆ ಮಹಾನುಭಾವರು ಏನಂತಾರೆ ಅಂದ್ರೆ, ಮನುಷ್ಯ ಬದುಕಲು ಕಲಿಯಿರಿ, ಜೀವಿಸಕ್ಕೆ ಕಲಿಯೋದಕ್ಕಲ್ಲ. ದನಾನ ಜೀವಿಸ್ತಾರೆ. ಬದುಕವ್ರು ಯಾರೋ ಒಬ್ಬರು, ಯಾರು 100ರಾಗ ಒಬ್ಬರು, 1000ದಾಗ ಒಬ್ಬರು. ಎಷ್ಟು ಮಂದಿ ಹರಿಶ್ಚಂದ್ರ, ಎಷ್ಟು ಮಂದಿ ಅರ್ಜುನ, ಎಷ್ಟು ಮಂದಿ ಧರ್ಮ, ಎಷ್ಟು ಮಂದಿ ಅಕ್ಕ ಮಾದೇವಿ ಮೀರಾಬಾಯಿ, ಎಷ್ಟು ಮಂದಿ ಎಣಸರಿ. ನಮ್ಮ ದೇಶದ ಎಣಸರಿ ನೀವು. 100 ಕೋಟಿ ಜನದೊಳಗೆ ಎಣಸರಿ ಎಷ್ಟು ಮಂದಿ? 10-20 ಮಂದಿ ಹೆಣ್ಮಕ್ಳು ಸೇಯಂಗಿಲ್ಲ, 100 ಮಂದಿ ಗಂಡು ಮಕ್ಕಳು ಸೇಯಂಗಿಲ್ಲ. ಕೋಟಿ ಕೋಟಿ ಜನಸಂಖ್ಯೆ ಬದುಕದವ್ರು ಎಷ್ಟು ಮಂದಿ ಅದಾರ? ಬದುಕಲಿ. ನಾವು ನನಗಾಗಿ, ನಮ್ಮನೆ ಹೆಂಡ್ರ ಮಕ್ಕಳಿಗಾಗಿ ಇದ್ದೇವಿನ ಭಗವಂತನಿಗಾಗಿ, ಜನರಿಗಾಗಿ ನಾವು ಇಲ್ಲ. ಅದಕ್ಕೆ ಬದುಕು ಅನ್ನಂಗಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಮೇಲಿಂದ ಮೇಲೆ ನಮಗೆ ಎಚ್ಚರ ಮಾಡ್ತಾರೆ. ಸ್ವಲ್ಪ 4 ಮಂದಿ ಬಾಯಾಗಿ ಇರಂಗಾಗಿ, ಹಳ್ಳಿಯಾಗ ಹೇಳ್ತಾರಲ್ಲ, 4 ಮಂದಿ ಬಾಯ ಇರಂಗಾಗಿ. ನಿಮ್ಮ ಹೆಂಡತಿ ಗಂಡ ಮಕ್ಕಳು ನೆನೆಸಬಾರ್ದು. ನಿಮ್ಮ ಓಣ್ಯಾಗಿದ್ದವರು, ಸುತ್ತಮುತ್ತ ಇದ್ದವರು, ನಿಮ್ಮ ಊರಾಗಿದ್ದವರು, ನಿಮ್ಮ ತಾಲೂಕಾಗಿದ್ದವರು, ಒಬ್ಬರು ಮಹಾತ್ಮರು ಬಾಯಾಗಿ ಬಂದ್ರಿ ಅಂದ್ರೆ ನಿಮ್ಮ ಜೀವನ ಬದುಕದಂಗೆ ಹಾಕಿದ್ರಿ ಪುಣ್ಯಾತ್ಮರೇ. ಹಂಗೆ ಬದುಕಬೇಕು ಅಂದ್ರೆ ತ್ಯಾಗ ಬಹಳ ಜರೂರಿ ಅದ. ದೇಹ ತ್ಯಾಗ, ಧನತ್ಯಾಗ, ಸರ್ವತ್ಯಾಗ ಬಹಳ. ತ್ಯಾಗೇ ನೇಕೇನ ಅಮೃತತ್ವ ಮಾನುಷವು ವೇದ ಹೇಳ್ತು. ತ್ಯಾಗದಿಂದ ಮನುಷ್ಯ ಬದುಕ್ತಾನೆ, ಭೋಗದಿಂದ ಬದುಕುವುದಿಲ್ಲ. ಬದುಕಾರಿಲ್ಲ. ದಾನಶೂರ ಕರ್ಣ, ಧರ್ಮವೀರ, ಅವ್ರು ಅದಕ್ಕೆ ಮಂದಿಗಾಗಿ. ತ್ಯಾಗೇ ನೇಕೇನ ಅಮೃತತ್ವ ಮಾನುಷು. ಮನುಷ್ಯ ತ್ಯಾಗದಲ್ಲಿ ಬದುಕ್ತಾನೆ, ಭೋಗದಲ್ಲಿ ಬದುಕಂಗಿಲ್ಲ. ಭೋಗದ ಭಾಳ ಮಂದಿ ಮನೆ ಕಟ್ಟ್ಯಾರ. ಎಷ್ಟು ಮಂದಿ ರಾಜ ಹೆಸರು ಉಳಿದಾವ? ಎಷ್ಟು ಮಂದಿ ರಾಜರಾಗಿ ಹೋದ್ರು? ಒಬ್ಬ ಹರಿಶ್ಚಂದ್ರ ಹೆಂಗೆ ಬದುಕುದು? ಯಾಕೆ? ತ್ಯಾಗ ಮಾಡಿದ. ಮನುಷ್ಯ ಲಕ್ಷ್ಯ ಇಡ್ರಿ ಪುಣ್ಯಾತ್ಮರೇ. ಅದಕ್ಕೆ ಕಲಿಬೇಕು. ಯಾರೋ ನಾವು ಕಲ್ತಿರ, ಎಲ್ಲರೂ ಕಲ್ತಿದ್ದೇವೆ ಅಂತ ಆಗ್ಯದ. ಹುಡುಗರು ಯಾರೋ ಪುತ್ರೋನ ಭವತಿ ಪಂಡಿತ, ಹುಟ್ಟಿದ ಮಗ ಪಂಡಿತ ಆಗಿಲ್ಲ, ಕಲ್ತೆ ಪಂಡಿತ ಹಾಕಾನ. ದುಡದೇ ಸಾವುಕಾರ ಹಾಕಾನ, ಓದೇ ಸಾಹಿಬ್ ಹಾಕಾನ. ಯಾರೂ ಆಗಂಗಿಲ್ಲ. ಅದಕ್ಕೆ ನಾವು ಕಲಿಬೇಕಾದ ಏನು? ಬದುಕಲ್ಲ, ಕಲಿಬೇಕು. ಬದುಕೋದು ಹೆಂಗೆ? ತನಗಾಗಿ ಅಲ್ಲ, ತನಗಾಗಿ ಜೀವಿಸೋದು ಬದುಕು ಅಲ್ಲ. ಭಗವಂತನಿಗಾಗಿ, ಅನ್ಯರಿಗಾಗಿ ಜೀವಿಸೋದಕ್ಕೆ ಬದುಕು ಅಂತ ಕರೀತಾರೆ. ನಾವು ಇದ್ದೇವೆ, ನಾನು ಹೇಳ್ತೀನಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೊರ. ದೇವರಿಗಾಗಿ ಸತ್ತವರು ಇನ್ನೂ ಅದಾರಲ್ಲ. ಅಕ್ಕ ಮಾದೇವಿ ಅದಾಳ, ಮೀರಾಬಾಯಿ ಅದಾಳ, ಬಸವಣ್ಣ ಅದಾಳ. ಅವ್ರಿಗೆ ಹೆಂಡ್ರ ಮಕ್ಕಳು ಇರಲಿಲ್ಲ, ಇದ್ರು. ಅವರೇನಂದ್ರು? ಭಗವಂತ. ಆಮೇಲೆ ನಂಬರ್ದು ಹೆಂಡ್ತಿ ಮಕ್ಕಳು ಪರಮ. ಅದಕ್ಕೆ ಇಲ್ಲಿವರೆಗೆ ಬದುಕುದರು, ಸತ್ತು ಬದುಕುದರು. ನಾವು ಇದ್ದು ಸತ್ತೇವೆ.
ಇದಕ್ಕೆ ಬದುಕಂತಾರೆ, ಬದುಕು ಅನ್ನಂಗಿಲ್ಲ ಪುಣ್ಯಾತ್ಮರೇ. ಜೀವಿಸುವುದು ಬೇರೆ, ಬದುಕು ಬೇರೆ. ನಾವು ಜೀವಿಸ್ತಾ ಇದ್ದೇವಿನ ಬದುಕಕ್ಕೆ ನಾವು ಕಲ್ತಿಲ್ಲ, ಕಲಿಯೋಕೆ ತಯಾರು ಇಲ್ಲ. ನಾವು ಜೀವಿಸ್ತೇವೆ, ಸಾಯ್ತೇವೆ, ಜೀವ ಹೋಗ್ತ. ಅದಕ್ಕೆ ಬದುಕುವ ಕಲೆಯನ್ನು ಕಲಿಬೇಕು. ಅದು ಏನು ಕಲೆ ಅಂತ ಕೇಳಿದರೆ ಸದ್ಗುಣಗಳು. ಗುಣ ಪೂಜಾ ಸ್ಥಾನಂ ನ ಚ ಲಿಂಗಂ ನ ಚ ವಯ. ಮನುಷ್ಯನ ಬದುಕಿಸೋದು ಯಾವ? ಸದ್ಗುಣಗಳು. ದಾನ, ಧರ್ಮ, ಪೂಜಾ, ಪಾಠ, ಭಕ್ತಿ. ಈ ಮನುಷ್ಯನ ಸಾಯ್ಬಿಡಂಗಿಲ್ಲ, ಬದುಕಿಸ್ತಾವ. ಅಂಥವರೆಲ್ಲ ಬದುಕ್ಯಾರಲ್ಲ. ಕರುಣದಾನ ಶೂರ ಬದುಕು ನೋಡಿ ಇತ್ತಾಗ ಎಂದಾಗ ಏನು ಬದುಕೋದು. ಇವು ಗುಣಗಳು ಮನುಷ್ಯನ ಸಾಯಿ ಬಿಡಂಗಿಲ್ಲ, ಸದಾ ಬದುಕಿಸ್ತಾವ ಅಂತ ತಿಳ್ಕೊಂಡೆ ಮಹಾನುಭಾವರೇನಪ್ಪ ಅಂದ್ರೆ ಗುಣವೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲವೋ. ಮನುಷ್ಯನಿಗೆ ಗೌರವ ತರುವು, ಸುಂದರ ಮಾಡುವ ಗುಣ. ಕ್ರಿಶ್ಚಿಯನ್ ಧರ್ಮ ಯೇಸು ಕ್ರಿಸ್ತನಂತ ಅಸಹ್ಯ ಮನುಷ್ಯನೇ ಯಾರೂ ಇಲ್ಲ, ಅಗ್ಲಿ ಇದ್ದವ. ಪೂಜೆ ಮಾಡ್ತೇವಲ್ಲ, ನಾವು ಪೂಜೆ ಮಾಡಕತ್ತೇವಲ್ಲ. ಮನುಷ್ಯನ ರೂಪ ಗುಣ ಅದ, ಶರೀರ ಅಲ್ಲ. ಗುಣವೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲವೋ. ಮನುಷ್ಯನ ಗುಣಾಲಂಕೃತ ಇವೆ, ಹಣ ಅಲಂಕೃತ, ಸುವರ್ಣ ಅಲಂಕೃತ ಇರಬಾರ್ದು. ಕೊಳ್ಳ ಬಂಗಾರ ಹಾಕೊಂಡು ಏನಂತಾರೆ, ಕತ್ತಿ ಕೊಳ್ಳಾಗೆಲ್ಲ ಹಾಕಿದ್ರೆ ಚಂದ ಕಾಣ್ತದೆ ಏನದು? ಚಂದ ಕಾಣಂಗಿಲ್ಲ ಅದು. ಹಂಗೆ ಮನುಷ್ಯನಿಗೆ ಗುಣ ಹಾಕೋಬೇಕು. ಬಿಟ್ರಿ ಮಹಾತ್ಮನಂತೆಗೆ ರೊಕ್ಕ ಇತ್ತ, ರೂಪಾಯಿ ಇತ್ತ, ನೋಡಕ್ಕೆ ಹೆಂಗಿದ್ರು. ಪರಂತು ಅವ್ರಿಗೆ ನಾವು ಪೂಜೆ ಮಾಡ್ತೇವೆ. ಯಾಕೆ? ಗುಣವೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲವೋ. ಮನುಷ್ಯರಿಗೆ ಗುಣವೇ ಶೃಂಗಾರ. ಶರಣ ಬರೆದರು, ಗುಣ ಶೃಂಗಾರ ಮಾಡ್ಕೋರಿ. ಸತ್ಯ, ನಯ, ವಿಭವ, ದಾನ, ಧರ್ಮ ಈ ಗುಣ ಇತ್ತು ಅಂದ್ರೆ ಮನುಷ್ಯ ಅವನನ್ನು ಬಹಳ ದೊಡ್ಡವನು ಮಾಡ್ತಾವ, ಕೀರ್ತಿ ತರ್ತಾವ ಅಂತ ತಿಳ್ಕೊಂಡೆ ಮಹಾನುಭಾವರಪ್ಪ ಅಂದ್ರೆ ನಮ್ಗೆ ಗುಣ ಗಳಿಸ್ರಿ, ಹಣ ಅಲ್ಲ. ನಾವು ಗುಣ ಕಳ್ಕೊಂಡು ಹಣ ಗಳಿಸ್ತೇವೆ. ಉಲ್ಟಾ ಇದ್ದೇವಲ್ಲ, ಗುಣ ಕಳ್ಕೊಂಡು ಹಣ ಗಳಿಸ್ತೇವೆ. ಅವ್ರ ಹತ್ರ ಹಣ ಕಳ್ಕೊಂಡು ಗುಣ ಗಳಿಸೋದ್ರು. ಎಲ್ಲ ರೊಕ್ಕ ಕಳ್ಕೊಂಡು ಉಳ್ದಾರಲ್ರಿ. ಮನ್ಯಾಗ ಎಲ್ಲ ಕೊಟ್ಟು ಹೆಸರು ಉಳ್ದೋದು. ಈಗ ಎಷ್ಟೋ ಮಂದಿ ಮನ್ಯಾಗ ನಾನು ಇಟ್ಟು ಸತ್ತ ಹೆಸರು ಅದಾವ್ರಿ. ಏನಿಲ್ಲ, ಗುಣ ಗಳಿಸ್ಬೇಕು, ಹಣ ಗಳಿಸ್ಬಾರ್ದು. ಗುಣ ನಿಮ್ಮನ್ನು ಚಿರಂಜೀವಿ ಮಾಡ್ತದ, ಹಣ ಚಿರಂಜೀವಿ ಮಾಡುವುದಿಲ್ಲ. ಅದಕ್ಕೆ ಮಹಾನುಭಾವರೇನಪ್ಪ ಅಂತ ಜೀವನದಲ್ಲಿ ಗುಣವನ್ನು ಗಳಿಸು ಅಂತ ನಮ್ಗೆ ಹೇಳಕತ್ತಾರೆ. ಅವು ಗುಣ ಯಾವ ಅನ್ನೋದು ನಾಳಿನಿಂದ ಒಂದೊಂದು ನಿಮಗೆ ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ಯಾವ ಗಳಿಸಬೇಕು. ರತ್ನ ಅದಾವ್ರಿ, ಅವು ಗುಣ ರತ್ನ ಅದಾವ. ಅವನ್ನ ಗಳಿಸ್ರಿ ಅಂದ್ರೆ ನಿಮ್ಗೆ ಏನೇನು ಜರುರತ್ ಇರಂಗಿಲ್ಲ. ಅದು ಇಟ್ಕೊಂಡು ಹೋದ್ರೆ ಸಾಕು. ನಿಮಗೆ ಎಲ್ಲಿ ಹೋದ್ರೆ ಕಿಮ್ಮತ್ತದ. ಹಣ ತೊಗೊಂಡು ಹೋದ್ರೆ ಕಿಮ್ಮತ್ತು ಇರಂಗಿಲ್ಲ, ಗುಣ ತೊಗೊಂಡು ಹೋದ್ರೆ ಕಿಮ್ಮತ್ತದ. ಮಹಾತ್ಮರಲ್ಲಿ ಗುಣ ಇರ್ತದೆ, ಹಣ ಇರಂಗಿಲ್ಲ. ಅದಕ್ಕೇನಪ್ಪ ಅಂದ್ರೆ ಅವ್ರಿಗೆ ಮಹಾತ್ಮರಿಗೆ ಪೂಜೆ ಮಾಡ್ತೇವೆ. ಹಣವಂತರಿಗೆ ಒಬ್ರಿಗಿಂತ ಒಬ್ಬರು ಬರ್ತಾರೆ. ಅದಕ್ಕೆ ಮನುಷ್ಯ ಗುಣಭೂಷಣದ ಹಣಭೂಷಣ ಅಲ್ಲ ಅಂತಾರೆ. ಅದು ಒಂದೊಂದು ಗುಣ ಯಾವ್ಯಾವ ಗಳಿಸಬೇಕು ಅನ್ನೋದು ನಾಳಿನಿಂದ ನಿಮ್ಗೆ ಹೇಳ್ತಾರೆ. ಯಾವ್ಯಾವ ಗುಣ ರತ್ನ ಅದಾವ. ಒಂದೊಂದು ಗುಣ ಗಳಿಸಿದ್ರೆ ಸಾಕು. ನಿಮಗೆ ಅಮರ ಮಾಡ್ತಾವ. ಸೂರ್ಯಚಂದ್ರ ಇರು ತನಕ ನಿಮಗೆ ಜೀವಂತ ಇರ್ತವೆ. ಒಂದೊಂದೇ ಗುಣ, ಹಾಳಲ್ಲ, ಒಂದೊಂದೇ ಗುಣ. ಕೊಹಿನೂರು ರತ್ನ ಇದ್ದಂಗ್ರಿ. ಒಂದು ಗುಣ ಗಳಿಸಿದ್ರೆ ಅದರಿಂದ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ನೀವು ಅಜರ್ ಅಮರ ಆಗ್ತೀರಿ ಅಂತ ಹೇಳ್ಯಾರ. ಅಂಥ ಗುಣ ಒಂದೊಂದು ನಾಳಿನಿಂದ ಅದನ್ನು ಪ್ರವಚನ ಪ್ರಾರಂಭ ಮಾಡೋದು ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ.